ಹೆಲೋ ಗೈಸ್. ಎಸ್, ಈ ವಿಡಿಯೋನಲ್ಲಿ ಫಾರ್ಮಕಾಲಜಿ ಟು 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ನೋಡೋಣ. ಕ್ಲಿಯರ್? ಅದಕ್ಕೆ ವಿಡಿಯೋ ಲಾಸ್ಟ್ವರೆಗೆ ನೋಡಿರಿ ನೀವು. ಇನ್ನೊಂದು ಏನಂದರೆ, ನಿಮಗೆ ಈ ವಿಡಿಯೋದಲ್ಲಿ ನಾನು ಮೊದಲೇ ಕ್ವಶನ್ಸ್ ಹೇಳ್ಬಿಡ್ತೇನೆ, ಯಾವ್ಯಾವ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾರೆ ಅಂಥೇಳಿ. ನೆಕ್ಸ್ಟ್ ಸ್ಲೈಡಲ್ಲಿ ಅದೇ ಹೇಳೋದು. ಅದಕ್ಕೆ ನೀವು ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದ್ದೀರಿ. ಇದೇನು ನಾನು ಲೆಕ್ಚರ್ಸ್ ಮಾಡಾಕೋತಾನಲ್ಲ, ದೀಸ್ ಆರ್ ಇನಫ್ ಟು ಸ್ಕೋರ್ ಡಿಸ್ಟಿಂಕ್ಷನ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಕ್ಲಿಯರ್? ಸೊ ಬೆಟರ್ ಟು ಇನ್ವೆಸ್ಟ್ ಯುವರ್ ಟೈಮ್ ಹಿಯರ್. ಒಂದ್ಸಲ ಇದು ಏನಾರು ನೋಡಿದ್ರೆ ನೀವು ಸಾಕು, ನಿಮಗೆ ಅರ್ಥನೂ ಹೋಗಾಗುತ್ತೈತಿ, ನೋಟ್ಸು ಸಿಗೋಗುತ್ತವೆ, ತಗೋಬೋದು. ನೀವು ನೋಟ್ಸ್ ಕುಂತ ಆರಾಮ್ ಬರ್ಕೋಬೋದು ಫಸ್ಟ್ ಕ್ಲಾಸಿಗೆ. ಕ್ಲಿಯರ್? ಎಸ್, ಲೆಟ್ ಸ್ಟಾರ್ಟ್. ಎಸ್, ಫಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. ವಾಟ್ ಆರ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್? ಎಕ್ಸ್ಪ್ಲೇನ್ ದ ಫಾರ್ಮಕಾಲಜಿ ಆಫ್ ಡಿಜಿಟಾಲಿಸ್. ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಬಗ್ಗೆ ಓದೋಣ, ಅದರದ್ದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನು ಅಂದರೆ ಫಾರ್ಮಕಾಲಜಿ ಓದೋಣ. ಡಿಜಿಟಾಲಿಸ್ ಎಂದು ಅದು ಹೆಂಗೆ ಕೆಲಸ ಮಾಡ್ತೈತಿ, ಏನು 10 ಮಾರ್ಕ್ಸಿಗೆ ಭಾಳ ಸಲ ಕೇಳಿದ್ದಾರೆ. ಬಯೋಅಸೆ ಭಾಳ ಇಂಪಾರ್ಟೆಂಟು. ಬಯೋಅಸೆ ನೋಡ್ರಿ, ಇದರಲ್ಲಿ ಟೈಪ್ಸ್ ನೋಡೋಣ. ಸಮ್ ಟೆಕ್ನಿಕ್ಸು ಲೈಕ್ ಪಿಜನ್ ಮೆಥಡು, ಕ್ಯಾಟ್ ಮೆಥಡು, ಗ್ಯೂನಿಯಾ ಪಿಗ್ ಮೆಥಡು, ಇನ್ಸುಲಿನ್ ಬಯೋಅಸೆ, ಆಕ್ಸಿಟೋಸಿನ್, ಡಿಜಿಟಾಲಿಸ್ ಬಯೋಅಸೆ, ಹಿಸ್ಟಾಮೈನ್ ಬಯೋಅಸೆ, ಡಿ ಟ್ಯೂಬರ್ಕ್ಯುಲೋರಿನ್ ಬಯೋಅಸೆ, ಇದೆಲ್ಲ ನೋಡೋಣ. ದೆನ್ ಕ್ಲಾಸಿಫೈ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ ವಿತ್ ಕ್ಲಾಸಿಫಿಕೇಷನ್. ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ ಯಾವ್ಯಾವು, ಅದರಲ್ಲಿ ಕ್ಲಾಸಿಫಿಕೇಷನ್ಸ್ ಯಾವ್ಯಾವು, ಅದರಲ್ಲಿ ಮತ್ತು ನಿಮಗೆ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಬರ್ತಾವೆ. ಆಲ್ಫಾ ಅಡ್ರಿನರ್ಜಿಕ್, ಬೀಟಾ ಅಡ್ರಿನರ್ಜಿಕ್, ಬೋತ್ ಆಲ್ಫಾ ಆ್ಯಂಡ್ ಬೀಟಾ ಅಡ್ರಿನರ್ಜಿಕ್ ಬ್ಲಾಕರ್ಸು, ಆ್ಯಂಜಿಯೋಟೆನ್ಷನ್ 1 ಇನ್ಹಿಬಿಟರ್ ಬ್ಲಾಕರ್ಸು, ಎಲ್ಲ ಓದೋಣ ಇದರಲ್ಲಿ. ಕ್ಲಿಯರ್? ಆ್ಯಂಟಿಹಿಸ್ಟಮೈನ್ ವಿತ್ ಎಕ್ಸಾಂಪಲ್, ಇದು ಭಾಳ ಇಂಪಾರ್ಟೆಂಟು. ಆ್ಯಂಟಿಹಿಸ್ಟಮೈನು, ಈ ಆ್ಯಂಟಿಹಿಸ್ಟಮೈನು ಆಟೋಕಾಯ್ಡ್ಸ್ ಇನ್ 1 ಕ್ಲಾಸಿಫಿಕೇಷನ್. ಕ್ಲಿಯರ್? ಆ್ಯಂಟಿಹಿಸ್ಟಮೈನ್ ಆಟೋಕಾಯ್ಡ್ಸ್ನಲ್ಲಿ ಅದು ಬೇಸ್ಡ್ ಆನ್ ದ ಅಮೈನ್ ಟೈಪ್, ಪಾಲಿಪೆಪ್ಟೈಡ್ ಅವೆಲ್ಲ ಇರ್ತಾವೆ. ನಿಮಗೆ A to Z ಅರ್ಥ ಮಾಡಿಸ್ತೇನೆ, ತಲೆ ಕೆಡ್ಸ್ಕೊಬೇಡ್ರಿ. ವಿಡಿಯೋನ ವಿತೌಟ್ ಸ್ಕಿಪ್ಪಿಂಗ್ ನೋಡಬೇಕು. ದೆನ್ ಕ್ಲಾಸಿಫೈ NSAID, ಭಾಳ ಇಂಪಾರ್ಟೆಂಟು. ನಿಮ್ಮ ಮೆಡಿಸಿನಲ್ ಕೆಮಿಸ್ಟ್ರಿನಲ್ಲಿ ಓದಿದ್ದೀರಿ ನೀವು ಪ್ರಿವಿಯಸ್ ಸೆಮ್ಮಲ್ಲಿ. ಓಕೆ, ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್. ಕ್ಲಿಯರ್? 2 ಟೈಪ್ ಬರ್ತಾವೆ ರೀ, ಒಂದು ಸ್ಟೆರಾಯ್ಡು, ಒಂದು ನಾನ್ ಸ್ಟೆರಾಯ್ಡಲ್. ಇದು ನಾನ್ ಸ್ಟೆರಾಯ್ಡ್ ಓದೋದು ನಾವು. ನಿಮ್ಮದು ಆಸ್ಪಿರಿನ್ನು, ಆಮೇಲೆ ಕಡೆ ನಿಮ್ಮದು ಮೆಫೆನಮಿಕ್ ಆ್ಯಸಿಡು, these all are non-steroidal. Naproxen, diclofenac, aceclofenac, pyroxicam, these all are NSAIDs. Clear kaba? Yes. Next, anti-hyperlipidemic drugs. ಯಾವ ಡ್ರಗ್ಸು ಲಿಪಿಡ್ ಕಂಟೆಂಟಿಗೆ ಡಿಕ್ರೀಸ್ ಮಾಡ್ತಿ, ಆ ಡ್ರಗ್ಸ್ ಬಗ್ಗೆ. ದೆನ್ ಅರಿಥ್ಮಿಯಾ ಅಂದರೆ ಏನು ಆ್ಯಂಡ್ ಕ್ಲಾಸಿಫಿಕೇಷನ್, ಇದೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಎಸ್. ಫಸ್ಟ್ ಕ್ವೆಶನ್ ನೋಡೋಣ. ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಆ್ಯಂಡ್ ಫಾರ್ಮಕಾಲಜಿ. ಭಾಳ ಇಂಪಾರ್ಟೆಂಟ್ ಕ್ವೆಶನು. ಫಸ್ಟ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಅಂದರೆ ಏನು ಓದೋಣ. ನೋಡಿರಿ, ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಆರ್ ಆಫನ್ ಕಾಲ್ಡ್ ಡಿಜಿಟಾಲಿಸ್ ಆರ್ ಡಿಜಿಟಾಲಿಸ್ ಗ್ಲೈಕೋಸೈಡ್ಸ್. ಕಾರ್ಡಿಯಾಕ್ ಗ್ಲೈಕೋಸೈಡ್ಸಿಗೆ ಏನಂತ ಕರಿತೇವೆ? ಡಿಜಿಟಾಲಿಸ್ ಅಂತ ಕರಿತೇವೆ, ಅಥವಾ ಡಿಜಿಟಾಲಿಸ್ ಗ್ಲೈಕೋಸೈಡ್ಸ್. ಓಕೆ, ಇದು ಅಲ್ಕಲಾಯ್ಡ್ಸ್ನಲ್ಲಿ ಬರ್ತದೆ ರೀ. ಇದು ಗ್ಲೈಕೋಸೈಡ್ಸ್ ಏನದಾವಲ್ಲ, ಅಲ್ಕಲಾಯ್ಡ್ಸ್ನಲ್ಲಿ ಬರ್ತವೆ. ಆಮೇಲೆ ಕಡೆ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಅಂತ ಹೇಳಿದರೆ ಇದು ಒಂದು ಡಿಜಿಟಾಲಿಸು. ಇಟ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ದ ಕಾರ್ಡಿಯಾಕ್ ಡಿಸೀಸಸ್. ಹಾರ್ಟ್ ಸಂಬಂಧಪಟ್ಟ ಡಿಸೀಸಸಲ್ಲಿ ನಾವು ಇದು ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಕೊಡ್ತೇವೆ. ಆ್ಯಂಡ್ ದೇ ಆರ್ ಅ ಗ್ರೂಪ್ ಆಫ್ ಕೆಮಿಕಲಿ ಸಿಮಿಲರ್ ಕಂಪೌಂಡ್ಸ್ ದ್ಯಾಟ್ ಕ್ಯಾನ್ ಇನ್ಕ್ರೀಸ್ ದ ಕಾಂಟ್ರಾಕ್ಟಿಲಿಟಿ ಆಫ್ ದ ಹಾರ್ಟ್ ಮಸಲ್ ಆ್ಯಂಡ್ ದೇರ್ ಫೋರ್ ಆರ್ ಯೂಸ್ಡ್ ಇನ್ ಟ್ರೀಟಿಂಗ್ ಹಾರ್ಟ್ ಫೇಲ್ಯೂರ್. ಇದೇನು ಮಾಡ್ತೈತಿ? ಹಾರ್ಟಿನ ಕಾಂಟ್ರಾಕ್ಷನ್ ಇನ್ಕ್ರೀಸ್ ಮಾಡ್ತೈತಿ. ಕಾಂಟ್ರಾಕ್ಷನ್ ಇನ್ಕ್ರೀಸು ಅಂದರೆ ಈಗ ಫಾರ್ ಆಲ್ ಪಾರ್ಟ್ ಆಫ್ ದ ಬಾಡಿಗೆ ಬ್ಲಡ್ ಹೋಗಿಲ್ಲ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಆಗೋದು. ಓಕೆ, ಆದರೆ ಇದು ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಆನ್ ದ ರಿಪೀಟೆಡ್ ಯೂಸ್ ಏನು ಮಾಡ್ತದೆ ಅಂದರೆ ಕಾಂಟ್ರಾಕ್ಷನ್, ಹಾರ್ಟ್ ಕಾಂಟ್ರಾಕ್ಟ್ ಆಕತಿ. ಬೈ ದ ಹೆಲ್ಪ್ ಆಫ್ ದ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಪೀರಿಯಡ್ ಸೈಮಲ್ಟೇನಿಯಸ್ಲಿ ಯುವರ್ ಹಾರ್ಟ್ ಪಂಪ್ಸ್ ಅಡಿಕ್ವೇಟ್ ಅಮೌಂಟ್ ಆಫ್ ಬ್ಲಡ್ so that your organs can get a equal amount of shares of blood. Clear? Next, the digitalis glycosides have a low therapeutic index. Therapeutic index kadmi with a only small difference between the therapeutic dose and doses that are toxic or even fatal. Then the most widely used cardiac glycosides is digitoxin. ನಿಮ್ಮದು ಭಾಳ ಇಂಪಾರ್ಟೆಂಟು, ಭಾಳ ವೈಡ್ಲಿ ಯೂಸ್ ಮಾಡೋದು ಡಿಜಿಟಾಕ್ಸಿನ್ ಅಥವಾ ಡಿಗಾಕ್ಸಿನ್. ಓಕೆ, ಲೆನಾಕ್ಸಿನ್ ಕಂಪ್ನಿನಾಗ ಬರ್ತದೆ ನೋಡಿರಿ ಒಂದು ಡಿಗಾಕ್ಸಿನ್ ಅಂಥೇಳಿ. ಈಗೀಗ ಭಾಳಷ್ಟು ಬೇರೆ ಬಂದವು ಕಾಂಟ್ರಾಕ್ಟಿಲಿಟಿ ಇಂಪ್ರೂವ್ ಮಾಡವು. ಆದರೆ
ಪ್ರಿಫರೇಬಲಿ ಡಿಗಾಕ್ಸಿನ್ನ ಈಗೂ ಕೆಲವೊಂದು ಬಿಗ್ಗೆಸ್ಟ್ ದೊಡ್ಡ ದೊಡ್ಡ ಮೆಡಿಕಲ್ ಇದು ಹಾಸ್ಪಿಟಲ್ಸಲ್ಲಿ ಡಿಗಾಕ್ಸಿನ ಪ್ರಿಫರ್ ಮಾಡೋದು ಏನಮ್ಮ. ಎಸ್. ದೆನ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆರ್ ಫಾರ್ಮಕಾಲಜಿ ಏನು ಪ್ರಾಬ್ಲಮ್ ಇಲ್ಲ, ಬರಿಬೋದು. ಈಗ ಇದ್ರದ್ದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನು, ಇದ್ರದ್ದು ಫಾರ್ಮಕಾಲಜಿ ಏನು, ಹೆಂಗಿದು ಕೆಲಸ ಮಾಡ್ತೈತೆ ರೀ, ಭಾಳ ಸಿಂಪಲು ನೋಡಿರಿ. ರೆಗ್ಯುಲೇಷನ್ ಆಫ್ ಸಿಸ್ಟೋಲಿಕ್ ಕ್ಯಾಲ್ಶಿಯಂ ಕಾನ್ಸಂಟ್ರೇಷನ್, ಒಂದೇದು ಕ್ಯಾಲ್ಶಿಯಂ ಕಾನ್ಸಂಟ್ರೇಷನಿಗೆ ಇದು ಹೆಂಗೆ ರೆಗ್ಯುಲೇಟ್ ಮಾಡ್ತೈತಿ. ದೆನ್ ಬೈ ಇನ್ಹಿಬಿಟಿಂಗ್ ದ ಸೋಡಿಯಂ ಕ್ಯಾಲ್ಶಿಯಂ ಎಡಿನೋಸೈನ್ ಟ್ರೈಫಾಸ್ಫೇಟೇಸ್ ಎಂಜೈಮ್. ಓಕೆ, ಮೇನ್ ಏನು ಮಾಡ್ತೈತಿ ಇದು ಯಾವುದು ಡಿಗಾಕ್ಸಿನು. ದೇ ವಿಲ್ ಇನ್ಹಿಬಿಟ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ adenosine triphosphate enzyme. Digoxin reduces the ability of the myocyte to actively pump sodium from the cell. ಓಕೆ, ಸೋಡಿಯಮ್ ನೋಡ್ರಿ ಪಂಪ್ ಆಕತಿ. ಆ ಸೋಡಿಯಮ್ ಪಂಪ್ ಆಗತ್ತೆ ನಿಂದಿಸ್ಬಿಡ್ತೈತಿ. ಸೋಡಿಯಂ ಪಂಪ್ ಆಗೋದು ನಿಂದಿಸಿದ್ರೆ ಕಾಂಟ್ರಾಕ್ಟಿಲಿಟಿ ಇನ್ಕ್ರೀಸ್ ಆಕತಿ. ಆಮೇಲೆ ಕಡೆ ಹೈ ಬಿ ಪಿ ಏನಾರು ಇದ್ದರೆ ಅದು ಡಿಕ್ರೀಸ್ ಆಕತಿ. This decreases the sodium concentration gradient and consequently the ability of the sodium or calcium exchanger to move calcium out of the cell. ಸಿಂಪಲು, ಸೋಡಿಯಂ ಮತ್ತು ಕ್ಯಾಲ್ಶಿಯಮು ಎಕ್ಸ್ಚೇಂಜ್ ಆಗೋದು ಕಡಿಮೆ ಆಕತ್ರಿ. ಆಟೋಮೆಟಿಕಲಿ ಸೋಡಿಯಂ ಮತ್ತು ಕ್ಯಾಲ್ಶಿಯಂ ಎಕ್ಸ್ಚೇಂಜ್ ಆಗೋದು ಕಡಿಮೆ ಆದರೆ ಅಲ್ಲಿ ಏನಾಕತ್ತಂದರೆ ನಿಮ್ಮದು ಕಾಂಟ್ರಾಕ್ಟಿಲಿಟಿನೂ ಇನ್ಕ್ರೀಸ್ ಆಕತಿ ಮತ್ತು ಬಿ ಪಿ ಜಾಸ್ತಿ ಬಿ ಪಿ ಇದ್ದರೆ ಆ ಬಿ ಪಿಗೂ ನಾರ್ಮಲ್ ಮಾಡಿಬಿಡ್ತದೆ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಡಿಗಾಕ್ಸಿನ್. ಆಮೇಲೆ ಕಡೆ ಅಂಜೈನಾ ಪೇನ್ ಇದ್ದರು ಅದಕ್ಕೂ ಕಡಿಮೆ ಮಾಡ್ತೈತಿ. ಇದು ಎಲ್ಲ ಎದಕ್ಕೆ ಬರೋದ್ರಿ, ಪೇನು ಆಮೇಲೆ ಕಡೆ ನಿಮ್ಮದು ಇಂಪ್ರಾಪರ್ ಕಾಂಟ್ರಾಕ್ಟಿಲಿಟಿ ಇದು ಎದಕ್ಕಂದರೆ ಬಿಕಾಸ್ ಆಫ್ ಪ್ರೊಡಕ್ಷನ್ ಆಫ್ ದ ಸೋಡಿಯಮ್ ಆ್ಯಂಡ್ ಕ್ಯಾಲ್ಶಿಯಂ ಪೊಟ್ಯಾಷಿಯಮ್ ಇವೆಲ್ಲ ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಆದರೆ ಇದೆಲ್ಲ ಪ್ರಾಬ್ಲಮ್ ಬರೋದು. ಆ ಎಲೆಕ್ಟ್ರೋಲೈಟ್ಸ್ ಇನ್ಹಿಬಿಟ್ ಮಾಡ್ತೈತಿ ಯಾರು, ದಿಸ್ ಗ್ಲೈಕೋಸೈಡ್ಸ್. Okay, this digoxin main inhibiting the ATPase enzyme. ATPase enzyme helps to pump the sodium, potassium, then calcium. Clear? When sodium, potassium, ATPase is markedly inhibited by digoxin. Okay, inhibit ಆದರೆ digoxin ಇಂತ್ರ the resulting membrane potential may increase to -70 megavolt to -90 megavolt. ಇದೆ ಕ್ಲಿಯರ್. ನೆಕ್ಸ್ಟ್ ಮೆಕ್ಯಾನಿಸಮು ಇನ್ನೊಂದಿನೇ ಇನ್ಕ್ರೀಸ್ ದ ಕಾಂಟ್ರಾಕ್ಟಿಲಿಟಿ ಆಫ್ ದ ಕಾರ್ಡಿಯಾಕ್ ಮಸಲ್. ಇದು ಡಿಗಾಕ್ಸಿನ್ ಏನು ಮಾಡ್ತೈತಿ, ದಿ ವಿಲ್ ಇನ್ಕ್ರೀಸ್ ದ ಕಾಂಟ್ರಾಕ್ಷನ್ ಆಫ್ ದ ಕಾರ್ಡಿಯಾಕ್ ಮಸಲ್, ಹಾರ್ಟ್ ಮಸಲ್. ಡಿಗಾಕ್ಸಿನ್ ಇನ್ಕ್ರೀಸ್ ದ ಫೋರ್ಸ್ ಆಫ್ ಕಾರ್ಡಿಯಾಕ್ ಕಾಂಟ್ರಾಕ್ಷನ್ ಕಾಸಿಂಗ್ ಕಾರ್ಡಿಯಾಕ್ ಔಟ್ಪುಟ್ ಟು ಮೋರ್ ಕ್ಲೋಸ್ಲಿ ರಿಸೆಂಬಲ್ ದ್ಯಾಟ್ ದ ನಾರ್ಮಲ್ ಆಫ್ ದ ಹಾರ್ಟ್ ಬೀಟ್. ನೋಡಿರಿ, ಎಸ್ಪೆಷಲಿ ಹಾರ್ಟ್ ಪೇಷಂಟ್ ಅವರಿಗೆ ಕಾರ್ಡಿಯಾಕ್ ಕಾಂಟ್ರಾಕ್ಟಿಲಿಟಿ ಪ್ರಾಬ್ಲಮ್ ಇರ್ತೈತಿ. ಅಂದರೆ ಹಾರ್ಟು ಅಡಿಕ್ವೇಟ್ ಅಮೌಂಟ್ ಆಫ್ ಬ್ಲಡ್ ಪಂಪ್ ಮಾಡೋದಿಲ್ಲ. ನಾವು ಇಲ್ಲಿ ಡಿಗಾಕ್ಸಿನ್ ಕೊಟ್ಟರೆ ಏನಾಕತಿ, ಹಾರ್ಟಿನ ಪಂಪಿಂಗ್ ನೇಚರ್ ಇನ್ಕ್ರೀಸ್ ಆಕತಿ. ಹಾರ್ಟ್ ಸ್ಟಾರ್ಟ್ಸ್ ಟು ಪರ್ಫಾರ್ಮ್ ಅ ವೆರಿ ಗುಡ್ ಕಾಂಟ್ರಾಕ್ಷನ್ ಪ್ರಾಪರ್ಟಿ. ಕ್ಲಿಯರ್? ಯಾವುದು ಡಿಗಾಕ್ಸಿನ್ ಕೊಟ್ಟರೆ ಅದೇ ಹೇಳೋದಿರು ಇನ್ಕ್ರೀಸ್ಡ್ ಕಾಂಟ್ರಾಕ್ಟಿಲಿಟಿ ಆಫ್ ದ ಕಾರ್ಡಿಯಾಕ್ ಮಸಲ್. ಇದು ಒಂದು ಮೆಕ್ಯಾನಿಸಮ್. ಥರ್ಡ್ ಒನ್ ಈಸ್ ನ್ಯೂರೋ ಹಾರ್ಮೋನಲ್ ಇನ್ಹಿಬಿಷನ್. ನೋಡಿರಿ, ಲೋ ಡೋಸ್ ಡಿಗಾಕ್ಸಿನ್ ಇನ್ಹಿಬಿಟ್ಸ್ sympathetic activation with minimal effects on contractility. ಅಂದರೆ ಇದು ಡಿಗಾಕ್ಸಿನು ಕಡಿಮೆ ಡೋಸ್ ಡಿಗಾಕ್ಸಿನು, ಲೆಸ್ ಡೋಸ್ ಆಫ್ ಡಿಗಾಕ್ಸಿನು ಇನ್ಹಿಬಿಟ್ಸ್ ದ ಸಿಂಪ್ಯಾಥೆಟಿಕ್ ಆಕ್ಟಿವೇಶನ್ ವಿತ್ ಮಿನಿಮಲ್ ಇಫೆಕ್ಟ್ಸ್ ಆನ್ ಕಾಂಟ್ರಾಕ್ಟಿಲಿಟಿ. ನೋಡಿರಿ, ಎಲ್ಲದೂ ಇದು ಏನಿದೆಯಲ್ಲ ಡಿಗಾಕ್ಸಿನು, ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಕಾಂಟ್ರಾಕ್ಷನ್ ಆಫ್ ದ ಹಾರ್ಟ್. ಓಕೆ, ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಕಾರ್ಡಿಯಾಕ್ ಔಟ್ಪುಟ್. ನೋಡಿರಿ, ಮೇನು ಔಟ್ಪುಟ್ ಇಲ್ಲ ಕಾರ್ಡಿಯಾಕ್ಕಿಂತ, ಹಾರ್ಟ್ ಔಟ್ಪುಟ್ ಇಲ್ಲ ಅಂದರೆ ಕಾಯಿಲೆ ಬರೋದು. ಚೆನ್ನಾಗಿ ಹಾರ್ಟ್ ಪಂಪ್ ಮಾಡಿಲ್ಲ ಅಂದರೆ ಕಾಯಿಲೆ. ಎಕ್ದಮ್ ಪಂಪ್ ಮಾಡಬಾರ್ದು, ಮತ್ತು ದ್ಯಾಟ್ ಲೀಡ್ಸ್ ಟು ದ ಹೈಪರ್ ಟೆನ್ಷನ್. ಒಂದು ಅಡಿಕ್ವೇಟ್ ಅಮೌಂಟು 72 ಬೀಟ್ಸು 70 ಬೀಟ್ಸು ಪರ್ ಮಿನಿಟಿಗೆ ಪಂಪ್ ಆದರೆ ನೋ ಪ್ರಾಬ್ಲಮ್. ಅದಕ್ಕಿಂತ ಕಡಿಮೆ ಆದರೆ ಇದೆಲ್ಲ ಡಿಗಾಕ್ಸಿನ್ ಕೊಡಬೇಕಾಗತ್ತೆ ನಿಮಗೆ. ಗೊತ್ತಾಯ್ತಾ? ಆ ಸಮಯದಲ್ಲಿ ಇದೆಲ್ಲ ಮೆಕ್ಯಾನಿಸಮ್ ವರ್ಕ್ ಆಗೋದು. ಮೇನ್ ಮೆಕ್ಯಾನಿಸಮ್ ನೀವು ಎರಡು ನೆನಪಿಡ್ಕೊಂಡ್ರೆ ಸಾಕು. ಬೈ ಇನ್ಹಿಬಿಟಿಂಗ್ ದ ಸೋಡಿಯಂ potassium ATPase, then increase the contraction of a cardiac muscle or contractility of the cardiac muscle. ಎರಡು ನೀವು ಮೆಕ್ಯಾನಿಸಮ್ ಹಿಡ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಇನಫ್. ಎಸ್, ನೆಕ್ಸ್ಟ್ ಒನ್ ಈಸ್ ಅ ಕಾರ್ಡಿಯಾಕ್ ಗ್ಲೈಕೋಸ್. ಅಂದರೆ ಡಿಗಾಕ್ಸಿನ್ ಫಾರ್ಮಕೋಕೈನೆಟಿಕ್ಸ್, ಮೂವ್ಮೆಂಟ್ ಇನ್ ದ ಬಾಡಿ. ಫಾರ್ಮಕೋಕೈನೆಟಿಕ್ ಹೊರಗಡೆ ಹೆಂಗೆ ಹೋಗ್ತಪ್ಪ, ಇದು ಎಲ್ಲೇ ಇದ್ರದ್ದು ಮೆಟಬಾಲೈಸಮ್ ಆಕತಿ, ಎಲ್ಲಿ ಜಾಸ್ತಿ ಇದು ಮೆಟಬಾಲೈಸಮ್ ಆಕತಿ ಅದ್ರ ಬಗ್ಗೆ ಓದೋಣ. ನೋಡಿರಿ, ಅಬ್ಸಾರ್ಪ್ಷನ್ ಓರಲಿಯಾಗಿ ಅಬ್ಸಾರ್ಬ್ ಆಗಿಬಿಡ್ತೈತಿ. ಅಬ್ಸಾರ್ಪ್ಷನ್ ವೇರೀಸ್ ಫ್ರಮ್ 0 to ನಿಯರ್ಲಿ 100% ಆಗುತ್ತೈತೆ ರೀ ಅಬ್ಸಾರ್ಪ್ಷನ್.
then distributed widely to tissues including the central nervous system. Tissues ಅಲ್ಲಿ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ, ದೆನ್ ನರ್ವಸ್ ಸಿಸ್ಟಮ್ ಅಲ್ಲಿ. ಡಿಗಾಕ್ಸಿನ್ ಈಸ್ ನಾಟ್ ಎಕ್ಸ್ಟೆನ್ಸಿವ್ಲಿ ಮೆಟಬಲೈಸ್ಡ್ ಇನ್ ಹ್ಯೂಮನ್ಸ್. ಎಕ್ಸ್ಟೆಂಟ್ ಆಗಿದ್ದು ಮೆಟಬಲೈಸ್ ಆಗಲ್ಲ ಹ್ಯೂಮನ್ಸಲ್ಲಿ. ಓಕೆ, ಆಲ್ಮೋಸ್ಟ್ 2/3 ಈಸ್ ಎಕ್ಸ್ಕ್ರೀಟೆಡ್ ಅನ್ಚೇಂಜ್ಡ್ ಬೈ ದ ಕಿಡ್ನೀಸ್. 2/3 ಒಂದಲ್ಲಿ ಒಂದು ಪೂರ್ತಿ ಒಂದು ಭಾಗ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಅದರಲ್ಲಿ 2/3 ಭಾಗ ಏನಾಗುತ್ತೆ ಎಕ್ಸ್ಕ್ರೀಟೆಡ್. ಓಕೆ, ಅನ್ಚೇಂಜ್ ವಿತೌಟ್ ಚೇಂಜಿಂಗ್ ಕಿಡ್ನೀಸ್ ಇಂತ ಎಕ್ಸ್ಕ್ರೀಟೆಡ್ ಆಕತಿ. ದೆನ್ ಇಟ್ಸ್ ರಿನಲ್ ಕ್ಲಿಯರೆನ್ಸ್ ಈಸ್ ಪ್ರಪೋರ್ಷನಲ್ ಟು ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಆ್ಯಂಡ್ ಹಾಫ್ ಲೈಫ್ ಈಸ್ 36 to 40 hours ಇನ್ ಪೇಷಂಟ್ಸ್ ವಿತ್ ನಾರ್ಮಲ್ ರಿನಲ್ ಫಂಕ್ಷನ್. ಅದಕ್ಕೆ ಅಂದರೆ ಟ್ಯಾಬ್ಲೆಟ್ ಡ್ರಗ್ಗು ಅದರದ್ದು ಥೆರಪಟಿಕ್ ಇಂಡೆಕ್ಸ್ ಅರ್ಧ ಆಗಲಿಕ್ಕೆ, ಅಂದರೆ ಡ್ರಗ್ ಅರ್ಧ ಆಗಲಿಕ್ಕೆ, ಅದರ ಥೆರಪಟಿಕ್ ಯೂಸ್ ಅರ್ಧ ಆಗಲಿಕ್ಕೆ 40 ತಾಸು ಬೇಕು. 36 40 ತಾಸು ಡಿಗಾಕ್ಸಿನ್ ಇದ್ದು. ಕ್ಲಿಯರ್, ಇದು ಒಂದು ನೆನಪಿಡ್ತಾರೆ, ವೆರಿ ಇಂಪಾರ್ಟೆಂಟ್. ಇನ್ನೊಂದು ನೋಡಿರಿ, ಡಿಗಾಕ್ಸಿನ್ ಯಾಕೆ ಪ್ರಿಫರ್ ಮಾಡಲ್ಲ ಅಂತ ಹೇಳಿದ್ರೆ ಇದು ಅನ್ಚೇಂಜ್ ಆಗಿ ಯೂರಿನ್ ಇದ್ರೆ ಹೊರಗೆ ಹೋಗತ್ತೆ. ಇನ್ನೂ ಒಂದು ಏನಂದರೆ ಜಾಸ್ತಿ ಯೂಸ್ ಮಾಡಿದರೆ ಈ ಡಿಗಾಕ್ಸಿನ್ ದ್ಯಾಟ್ ಲೀಡ್ಸ್ ಟು ಸಮ್ ಆಫ್ ದ ಮೇಜರ್ ಕಿಡ್ನಿ ಫೇಲ್ಯೂರ್ಸ್. ಅದಕ್ಕೆ ಡಿಗಾಕ್ಸಿನ್ನು ಆದಷ್ಟು ಕಡಿಮೆ ಮಾಡ್ಯಾರ. ಈಗಂದರೆ ಆದಷ್ಟು ಕಡಿಮೆ. ಬೇರೆ ಡ್ರಗ್ಸ್ ಅದಾವೆ ಮಾರ್ಕೆಟಲ್ಲಿ ದ್ಯಾಟ್ ಕಾಸಸ್ ವೆರಿ ಲೆಸ್ ಆರ್ ವೆರಿ ಮೈನ್ಯೂಟ್ ಎಫೆಕ್ಟ್ಸ್ ಆನ್ ದ ಕಿಡ್ನಿ. ಸೊ ವಿ ಆರ್ ಪ್ರಿಫರಿಂಗ್ ದೋಸ್ ಟೈಪ್ ಆಫ್ ದ ಡ್ರಗ್ಸ್ ಟು ಟ್ರೀಟ್ ದ ಕಾರ್ಡಿಯಾಕ್ ಕಾಂಟ್ರಾಕ್ಟಿಲಿಟಿ ಪ್ರಾಬ್ಲಮ್ಸ್. ಫಾರ್ಮಕೋಕೈನೆಟಿಕ್ಸ್ ಆಯಿತು. ಯೂಸಸ್ in the treatment of a congestive heart failure like systolic and diastolic dysfunction. Okay, then cardiac arrhythmias, ಇದು ಆರ್ಟ್ರಿಯಲ್ ಫಿಬ್ರಿಲೇಷನ್ ಅಲ್ಲೂ ಕೊಡ್ತಾರೆ, ಫ್ಲಟರ್ ಅಲ್ಲೂ ಕೊಡ್ತಾರೆ. ದೆನ್ ಪ್ಯಾರಾಕ್ಸಿಮಲ್ ಸೂಪರ್ ವೆಂಟ್ರಿಕ್ಯುಲಾರ್ ಟೆಕಿಕಾರ್ಡಿಯಾ. ಓಕೆ, ಸೂಪರ್ ವೆಂಟ್ರಿಕ್ಯುಲಾರ್ ಟ್ರೇಕಿಕಾರ್ಡಿಯಾ ಟ್ರೀಟ್ಮೆಂಟ್. ಟ್ರೇಕಿಕಾರ್ಡಿಯಾ ಫಾಸ್ಟ್ ಅರಿಥ್ಮಿಯಾ ಅಂದರೆ ಅರಿಥ್ಮಿಯಾದಲ್ಲಿ ಎರಡು ಇರ್ತವೆ, ಒಂದು ಬ್ರಾಡಿಕಾರ್ಡಿಯಾ, ಒಂದು ಟೆಕಿಕಾರ್ಡಿಯಾ. ಓಕೆ, ಬ್ರಾಡಿಕಾರ್ಡಿಯಾ ಮೀನ್ಸ್ the heart pumps the blood very less. Dhak dhak dhak. ಟೆಕಿಕಾರ್ಡಿಯಾ ಧಕ್ 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 ಫಾಸ್ಟ್ ಬೀಟ್ ಹಾಕೊಂತ ಹೋಗೋದು. ಇವೆಲ್ಲ ಟ್ರೀಟ್ಮೆಂಟಿಗೆ ಮೇನ್ಲಿ ದಿಸ್ ಟೈಪ್ ಆಫ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ವಿ ಆರ್ ಪ್ರಿಫರ್ಸ್. ದೆನ್ ಇಂಡಿಕೇಶನ್ಸ್, ಹಾರ್ಟ್ ಫೇಲ್ಯೂರ್, ಆರ್ಟ್ರಿಯಲ್ ಫಿಬ್ರಿಲೇಷನ್ಗೆ ಕೊಡ್ತೇವೆ. ಕಾಂಟ್ರಾ ಇಂಡಿಕೇಶನ್ಸ್ ಯಾರಿಗೆ ಕೊಡಬಾರ್ದಪ್ಪ ಈ ಡ್ರಗ್ಗು, ನಾಟ್ ಟು ಯೂಸ್. ಡಿಜಿಟಾಲಿಸ್ ಟಾಕ್ಸಿಸಿಟಿ. ಇಫ್ ಪೇಷಂಟ್ ಹ್ಯಾವಿಂಗ್ ಡಿಜಿಟಾಲಿಸ್ ಟಾಕ್ಸಿಸಿಟಿ ಮೀನ್ಸ್ ವಿ ಆರ್ ನಾಟ್ ಪ್ರಿಫರಿಂಗ್ ದಿಸ್ ಡ್ರಗ್. ದೆನ್ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅವಾಗೂ ಕೊಡೋಕೆ ಬರೋದಿಲ್ಲ. ಯಾಕಂದರೆ ಆ್ಯಕ್ಚುಲಿ ಇದು ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಯಾಕೆ ಕೊಡೋಕೆ ಬರೋಲ್ರಿ ನೋಡಿರಿ. ಟೆಕಿಕಾರ್ಡಿಯಾ ಅಂದರೆ ಏನು? ಪಂಪಿಂಗ್ ಆಫ್ ದ ಬ್ಲಡ್ ವೆರಿ ಫಾಸ್ಟ್ಲಿ, ಧಕ್ 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 ಅಂತ ಹಾರ್ಟ್ ಬೀಟ್ ಆಗೋದು. ಆಲ್ರೆಡಿ ಹಾರ್ಟ್ ಬೀಟ್ ಜಾಸ್ತಿ ಇದೆ ಅವ್ರದ್ದು, ಮತ್ತೇನು ಡಿಜಿಟಲಿಸ್ ಕೊಟ್ಟರೆ ಮತ್ತೆ ಇನ್ಕ್ರೀಸ್ ಆಗಿಬಿಡ್ತದೆ ಹಾರ್ಟ್ ಬೀಟ್, ಧಕ್ 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 ಚಾಲೂ. ಬಟ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್. ಅದಕ್ಕೆ ಟೆಕಿಕಾರ್ಡಿಯಾ ಪೇಷಂಟಿಗೆ ಕೊಡೋಕೆ ಬರೋಲ್ಲ. ಬ್ರಾಡಿಕಾರ್ಡಿಯಾ ಕೊಡ್ಬೋದು, ನೋ ಪ್ರಾಬ್ಲಮ್. ದೆನ್ ಅಬ್ಸ್ಟ್ರಾಕ್ಟಿವ್ ಕಾರ್ಡಿಯೋಮಯೋಪತಿ ಅವರಿಗೂ ಕೊಡೋಕೆ ಬರೋಲ್ಲ. ಕ್ಲಿಯರ್, ಕಾರ್ಡಿಯೋಮಯೋಪತಿ ಇದ್ದರಿಗೂ ಕೊಡೋಕೆ ಬರೋದಿಲ್ಲ ದಿಸ್ ಟೈಪ್ ಆಫ್ ದ ಡ್ರಗ್. ಸೈಡ್ ಎಫೆಕ್ಟ್ಸು ಎಕ್ಸ್ಟ್ರಾ ಬೀಟ್ಸು, ಅನಾರಾಕ್ಸಿಯಾ, ನೌಸಿಯಾ, ವಾಮಿಟಿಂಗ್, ಡಯೇರಿಯಾ ಇನ್ ಎಲ್ಡರ್ಲಿ, ಕನ್ಫ್ಯೂಷನ್, ಡಿಸಿನೆಸ್, ಡ್ರೌಸಿನೆಸ್, ರೆಸ್ಟ್ಲೆಸ್ನೆಸ್, ನರ್ವಸ್ನೆಸ್, ಎಜಿಟೇಷನ್, ಎಮ್ನೀಸಿಯಾ. ನಾರ್ಮಲ್ಲು ನೌಸಿಯಾ, ವಾಮಿಟಿಂಗು, ದೆನ್ ಅನಾರಾಕ್ಸಿಯಾ ಇದೆಲ್ಲ ಬರಿಬೋದು ನೀವು. ಹಾರ್ಟ್ ಟ್ಯಾಬ್ಲೆಟ್ಸ್ ಏನಿದ್ರೆ, ಹೈಪರ್ ಟೆನ್ಷನ್ ಏನಿದ್ರೆ, ಎಕ್ಸ್ಟ್ರಾ ಬೀಟ್ಸ್ ಒಂದು ನೆನಪಿಡ್ಕರಿ, ಕನ್ಫ್ಯೂಷನ್ ಒಂದು ನೆನಪಿಡ್ಕರಿ, ದೆನ್ ಡೈರಿಯಾ ಒಂದು ನೆನಪಿಡ್ಕರಿ. ದೀಸ್ ಆರ್ ದ ಕಾಮನ್ ಫಾರ್ ಆಲ್ ದ ಡ್ರಗ್ಸ್. ಕ್ಲಿಯರ್? ಎಸ್, ದೀಸ್ ಆರ್ ದ these we have come across all type of the contraindications, indications, side effects of the cardiac glycosides. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಬಯೋಸೆ. ಇದು ಭಾಳ ಇಂಪಾರ್ಟೆಂಟ್ ರೀ, ಟೈಪ್ಸ್ ಆಫ್ ಬಯೋಸೆ. ಇದರಲ್ಲಿ ಭಾಳಷ್ಟು ಟೆಕ್ನಿಕ್ಸ್ ಅದಾವೆ, ಭಾಳಷ್ಟು ಡ್ರಗ್ಸ್ ಮೇಲೆ ಬಯೋಸಿಸ್ ಅದಾವೆ. ಇನ್ಸುಲಿನ್ ಐತಿ, ಹಿಸ್ಟಮೈನ್ ಐತಿ, ಟ್ಯೂಬರ್ಕ್ಯೂರಿನ್ ಐತಿ, ದೆನ್ ನಿಮ್ಮದು ಇನ್ಸುಲಿನ್ ಆಕ್ಸಿಟೋಸಿನ್ ಬಗ್ಗೆ ಕೇಳಿದ್ದಾರೆ. 4-5 ಬಯೋಸಿಸ್ ಅದಾವೆ ಆನ್ ದ ಪರ್ಟಿಕ್ಯುಲರ್ ಡ್ರಗ್. That's more than enough for your examination. Let's start that bioassays. Yes. Next is explain types of bioassay. Bioassay ಮೇಲೆ ಭಾಳ ಇಂಪಾರ್ಟೆಂಟ್ ಕ್ವಶನು. ಓಕೆ, ಈ ವಿಡಿಯೋದಲ್ಲಿ ಈ ಸೆಕೆಂಡ್ ಕ್ವಶನ್ ಏನು ಡಿಸ್ಕಸ್ ಮಾಡ್ತಾನಲ್ಲ ಬಯೋಅಸೆ ಮೇಲೆ, ಇದು ಒಂದು ನೋಡಿದರೆ ಬಯೋಅಸೆ ನಿಮ್ಮದು ಟೋಟಲಾಗಿ ಕವರ್ ಆಗಿಬಿಡ್ತೈತೆ ರೀ. ಓಕೆ, ಲಾಸ್ಟ್ ಯೂನಿಟ್ ಇದು ಬಯೋಅಸೆ, ಆದರೆ ಭಾಳ ಇಂಪಾರ್ಟೆಂಟು, 10 ಮಾರ್ಕ್ಸಲ್ಲಿ ಕೇಳ್ತಾರೆ ಭಾಳ ಸರಿ. ಎಸ್, ಈ ಬಯೋಅಸೆನಲ್ಲಿ ನೋಡಿರಿ, ಫಸ್ಟ್ ಬಯೋಅಸೆ ಅಂದರೆ ಏನು ನೀವು ಬರೀರಿ. ಅವ್ರು ಕೇಳಲಿ ಬೆಳ್ಳಿ ನೀವು ಬಯೋಅಸೆ ಡಿಫೈನ್ ಮಾಡಲೇಬೇಕು. ಸೊ ಬಯೋಅಸೆ ಈಸ್ ಡಿಫೈನ್ಡ್ ಆಸ್ ದ ಎಸ್ಟಿಮೇಷನ್ ಆಫ್ ದ ಪೊಟೆನ್ಸಿ ಆಫ್ ಆ್ಯನ್ ಆ್ಯಕ್ಟಿವ್ ಪ್ರಿನ್ಸಿಪಲ್ ಇನ್ ಅ ಯೂನಿಟ್ ಕ್ವಾಂಟಿಟಿ ಆಫ್ ಪ್ರಿಪರೇಷನ್. ಅಂದರೆ
ಈಗ ಒಂದು ಏನೋ ಒಂದು ಪ್ರಿಪೇರ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದರದ್ದು ಆ್ಯಕ್ಟಿವ್ ಪ್ರಿನ್ಸಿಪಲ್ ಎಷ್ಟು, ಪೊಟೆನ್ಸಿ ಎಷ್ಟು, ಓಕೆ, ಅದೇ ಬಯೋಸಿ. ಟೆಸ್ಟ್ ಮಾಡೋದು, ಓಕೆ, ಟೆಸ್ಟು ಎಷ್ಟು ಆ್ಯಕ್ಟಿವ್ನೆಸ್ ಇದೆಯಪ್ಪ ನಮ್ಮ ಡ್ರಗ್ಗು ಪ್ರಿಪೇರ್ ಮಾಡಿದ್ದು, ಓಕೆ, ಬೈ ಯೂಸಿಂಗ್ ಬಯೋಲಾಜಿಕಲ್ ಟಿಶ್ಯೂಸ್ ಅಥವಾ ಓಕೆ ಬಯೋಲಾಜಿಕಲ್ ಟಿಶ್ಯೂಸು ಸೆಲ್ಸು ಇದು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಆ ಪ್ರಿಪೇರ್ಡ್ ಡ್ರಗ್ಗಿಂದು ಥೆರಪಟಿಕ್ ಇಂಡೆಕ್ಸು ಅಥವಾ ಅದರದ್ದು ಎಫಿಕಸಿ ಪೊಟೆಂಟು ಚೆಕ್ ಮಾಡ್ತೀವಿ. ಬಯೋ ಅಸಿ ವಿತ್ ಹೆಲ್ಪ್, ಬಯೋ ಅಂದರೆ ಲೈಫ್, ವಿತ್ ದ ಹೆಲ್ಪ್ ಆಫ್ ದ ಬಯೋಲಾಜಿಕಲ್ ಟಿಶ್ಯೂಸ್. ಎಸ್, ಬಯೋಲಾಜಿಕಲ್ ಮೆಥಡ್ಸ್. ಸಿ ನೆಕ್ಸ್ಟ್ ಇದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದಿದೆ ನೋಡಿ, ಡಿಟೆಕ್ಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಅ ಪ್ರಿಪರೇಷನ್ ಯೂಸಿಂಗ್ ಬಯೋಲಾಜಿಕಲ್ ಮೆಥಡ್. ಡಿಟೆಕ್ಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟೆನ್ಸ್. ಆ ಸಬ್ಸ್ಟೆನ್ಸು ಅಂದರೆ ನೀವು ಪ್ರಿಪೇರ್ ಮಾಡಿ ಸಬ್ಸ್ಟೆನ್ಸು ಎಷ್ಟು ಕಾನ್ಸಂಟ್ರೇಟ್ ಇದೆಯೋ ಅದನ್ನು ನಾವು ಡಿಟರ್ಮೈನ್ ಮಾಡೋದು, ಓಕೆ, ವಿತ್ ದ ಹೆಲ್ಪ್ ಆಫ್ ದ ಬಯೋಲಾಜಿಕಲ್ ಮೆಥಡ್ಸ್. ದ್ಯಾಟ್ಸ್ ಈಸ್ ನೋನ್ ಆ್ಯಸ್ ಬಯೋ ಅಸೆ. ಕ್ಲಿಯರ್? ದೆನ್ ಇಂಪಾರ್ಟೆನ್ಸ್ ಆಫ್ ಬಯೋ ಅಸೆ ನೋಡಿರಿ, ಇಂಪಾರ್ಟೆನ್ಸ್ ಕೇಳಲಿ, ಅಡ್ವಾಂಟೇಜಸ್ ಆಫ್ ಬಯೋ ಅಸೆ ಕೇಳಲಿ, ದ ಸೇಮ್ ಯು ಹ್ಯಾವ್ ಟು ರೈಟ್ ಅ ನೋಟ್ ಆನ್ ಬಯೋ ಅಸೆ ಕೇಳಲಿ, ಸೇಮ್ ಬರೀರಿ. ಎಸ್, ಹಿಯರ್ ವಾಟ್ ಇಟ್ ಸೇಸ್, ಬಯೋ ಅಸೆ ಆ್ಯಸ್ ಕಂಪೇರ್ಡ್ ಟು ಅದರ್ ಮೆಥಡ್ಸ್ ಆಫ್ ಅಸೆ ಈಸ್ ವೆರಿ ಇಂಪಾರ್ಟೆಂಟ್. ಬೇರೆ ಮೆಥಡ್ಸಿಗೆ ಕಂಪೇರ್ ಮಾಡಿದರೆ ಇದು ಒಂದು ಈಸಿಯನ್ನು ಅನ್ಬೋದು, ಆಮೇಲೆ ಕಡೆ ಎಕನಾಮಿಕ್ ಅಲ್ಲೂ ಅನುಕೂಲ, ಈಸಿ ಮೆಥಡ್. ಓಕೆ, ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಪಾಯಿಂಟ್ಸ್ ಇದಾವೆ. ಬಿಕಾಸ್ ಇಟ್ ಈಸ್ ದ ಓನ್ಲಿ ಮೆಥಡ್ ಆಫ್ ಅಸೆ. ಇದು ಒಂದು ಅಸೆ. ಬೇರೆ ನೋಡಿರಿ, ಫಾರ್ ಎಕ್ಸಾಂಪಲು ಆ್ಯಕ್ಟಿವ್ ಡ್ರಗ್, ಪ್ರಿನ್ಸಿಪಲ್ ಆಫ್ ಡ್ರಗ್ ಈಸ್ ಅನ್ನೋನ್, ಅಂದರೆ ನಮಗೆ ಡ್ರಗ್ಗೆ ಗೊತ್ತಿಲ್ಲ ಯಾವುದಂತ ಹೇಳಿದರೆ ಆವಾಗ ನಾವು ಈ ಮೆಥಡೇ ಪ್ರಿಫರ್ ಮಾಡೋದು, ಬಯೋಸೆನೆ. ಕ್ಲಿಯರ್? ಕೆನಾಟ್ ಬಿ ಐಸೋಲೇಟೆಡ್. ಎಕ್ಸಾಂಪಲ್ ಇನ್ಸುಲಿನ್ ಇರಲಿ, ಪೋಸ್ಟೀರಿಯರ್ ಪಿಟ್ಯೂಟರಿ ಎಕ್ಸ್ಟ್ರಾಕ್ಟ್ ಇರಲಿ, ಇವೆಲ್ಲ ಗೊತ್ತಿರಲ್ರಿ ಯಾವ ಡ್ರಗ್ ಅಂತೇಳಿ. ಅದ್ರ ಸಲುವಾಗಿ ದಿಸ್ ಬಯೋಅಸೆ, ದೀಸ್ ಆರ್ ಪ್ರಿಫರ್ಡ್ ಟು ನೋ ದ ಎಕ್ಸಾಕ್ಟ್ ಕಾನ್ಸಂಟ್ರೇಷನ್ ಆಫ್ ದ ಡ್ರಗ್. ದೆನ್ ಕೆಮಿಕಲ್ ಮೆಥಡ್ ಈಸ್ ಐದರ್ ನಾಟ್ ಅವೈಲೇಬಲ್ ಆರ್ ಇಫ್ ಅವೈಲೇಬಲ್ ಇಟ್ ಈಸ್ ಟೂ ಕಾಂಪ್ಲೆಕ್ಸ್ ಆ್ಯಂಡ್ ಇನ್ಸೆನ್ಸಿಟಿವ್ ಆರ್ ರಿಕ್ವೈರ್ಸ್ ಹೈಯರ್ ಡೋಸಸ್. ಕೆಮಿಕಲ್ ಮೆಥಡ್ ಅದಾವು, ಫಿಸಿಕಲ್ ಮೆಥಡು ಅದಾವು, ಆದರೆ ಅವು ಹೆಂಗಂದರೆ ಅದಕ್ಕೆ ಡ್ರಗ್ ಜಾಸ್ತಿ ಬೇಕು, ಟೈಮ್ ಜಾಸ್ತಿ ಬೇಕು, ದೆನ್ ಕಾಂಪ್ಲೆಕ್ಸ್ ಅವೆಲ್ಲ. ಅದಕ್ಕೆ ವಿ ಆರ್ ಪ್ರಿಫರಿಂಗ್ ದಿಸ್ ಓನ್ಲಿ ಬಯೋಸಿ. ಕೆಮಿಕಲ್ ಕಂಪೋಸಿಷನ್ ಈಸ್ ನಾಟ್ ನೋನ್, ಲಾಂಗ್ ಆ್ಯಕ್ಟಿಂಗ್ ಥೈರಾಯ್ಡ್ ಸ್ಟಿಮ್ಯುಲೆಂಟ್ಸ್. ನೋಡಿರಿ, ಕೆಮಿಕಲ್ ಕಂಪೋಸಿಷನ್ ಗೊತ್ತಿಲ್ಲ, ಫಿಸಿಕಲ್ ಕಂಪೋಸಿಷನ್ ಗೊತ್ತಿಲ್ಲ, ಆವಾಗೂ ನಾವು ಇದು ಯೂಸ್ ಮಾಡಬಹುದು. ದೆನ್ ಕೆಮಿಕಲ್ ಕಂಪೋಸಿಷನ್ ಆಫ್ ಡ್ರಗ್ ಡಿಫರ್ಸ್ ಬಟ್ ಹ್ಯಾವ್ ದ ಸೇಮ್ ಫಾರ್ಮಕಾಲಜಿಕಲ್ ಆ್ಯಕ್ಷನ್. ಓಕೆ, ಡಿಫ್ರೆಂಟ್ ಬೇರೆ ಬೇರೆ ಡ್ರಗ್ ಇರ್ತಾವೆ, ಆದರೆ ಫಾರ್ಮಕಾಲಜಿಕಲ್ ಆ್ಯಕ್ಷನ್ ಎಲ್ಲರದು ಸೇಮ್ ಇರ್ತೈತಿ. ಈಗ NSAID ನೋಡಿರಿ ನೀವು, ಎಸಿಕ್ಲೋಫಿನಾಕ್ ಕಂಪೋಸಿಷನ್ ಬೇರೆ, ಎಸಿಕ್ಲೋಫಿನಾಕ್ ಕಂಪೋಸಿಷನ್ ಬೇರೆ, ನಿಮ್ಮದು ಡೈಕ್ಲೋಫಿನಾಕ್ ಕಂಪೋಸಿಷನ್ ಬೇರೆ, ಬಟ್ ಹ್ಯಾವಿಂಗ್ ದ ಸೇಮ್ ಫಾರ್ಮಕಾಲಜಿಕಲ್ ಎಫೆಕ್ಟ್. ಪೇನಿಗೆ ಕೊಡ್ತೀವಿ, ಡೈಕ್ಲೋಫಿನಾಕು ಪೇನಿಗೆ ಕೊಡೋದು, ಎಸಿಕ್ಲೋಫಿನಾಕು ಪೇನಿಗೆ ಕೊಡೋದು, ಹೌದಾ? ಪ್ರೊಸ್ಟಾಗ್ಲ್ಯಾಂಡಿನ್ ಇನ್ಹಿಬಿಟ್ ಮಾಡ್ತಿದ್ರಿ ಇವೆಲ್ಲ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್. ಕ್ಲಿಯರ್? ದೆನ್ ನೋಡಿರಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟರೆ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಕೊಟ್ಟರೆ ಕ್ಯಾಟಕೊಲಮೈನ್ಸ್. ಸಿಂಪಲ್. ಇದು ಎಲ್ಲ ಅದರಲ್ಲಿ ನಾವು ಬಯೋಸಿಗೆ ಪ್ರಿಫರ್ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ, ಸೇಮ್ ಫಾರ್ ಆಲ್ ಬಯೋಸಿ. ಏನು ಸರ್ ಸೇಮು? ಪ್ರಿನ್ಸಿಪಲ್ ನೋಡಿರಿ, ಎಲ್ಲ ಬಯೋಸಿಗೆ ಸೇಮು. ಏನು ಸರ್ ಪ್ರಿನ್ಸಿಪಲ್ ಅಂದರೆ, ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಬಯೋಸಿ ಈಸ್ ಟು ಕಂಪೇರ್ ದ ಟೆಸ್ಟ್ ಸಬ್ಸ್ಟೆನ್ಸ್ ವಿತ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ಆಫ್ ದ ಸೇಮ್ and to find out how much test substance is required to produce the same biological effect as produced by the standard. ನೋಡ್ರಿ, ಒಂದು ಟೆಸ್ಟ್ ಇದೆ, ಒಂದು ಸ್ಟ್ಯಾಂಡರ್ಡ್ ಇದೆ. ಕ್ಲಿಯರ್? ಒಂದು ಟೆಸ್ಟ್ ಈಸ್ ದೇರ್, ಒಂದು ಸ್ಟ್ಯಾಂಡರ್ಡ್ ಈಸ್ ದೇರ್. ದ ಬೇಸಿಕ್ ಪ್ರಿನ್ಸಿಪಲ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಟೆಸ್ಟ್ ಏನಿದೆಯಲ್ಲ ದ್ಯಾಟ್ ಶುಡ್ ಬಿ ಕಂಪೇರ್ಡ್ ವಿತ್ ದ ಸ್ಟ್ಯಾಂಡರ್ಡ್. ಓಕೆ, ಟೆಸ್ಟು ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಬೇಕು, ಮತ್ತು ಆ ಎಷ್ಟು ಸ್ಟ್ಯಾಂಡರ್ಡ್ ಡ್ರಗ್ಗು, ಅದು ಸ್ಟ್ಯಾಂಡರ್ಡ್ ಡ್ರಗ್ ಏನಿದೆಯಲ್ಲ, ಈಗ ಸ್ಟ್ಯಾಂಡರ್ಡ್ ಡ್ರಗ್ಗು 250 mg ಥೆರಪಟಿಕ್ ಎಫೆಕ್ಟ್ ಚೆನ್ನಾಗಿ ತೋರ್ಸೋಕತ್ತಂದರೆ ನಿಮ್ಮದು ಟೆಸ್ಟು 250 mg ಒಳಗೆ 250ಗೆ ಬರಬೇಕು. ಓಕೆ, ಕಂಪೇರ್ ಮಾಡೋದಪ್ಪ, ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡೋದು, ಅದಕ್ಕೆ ಹತ್ತಿರ ತರೋದು. ನಾವು ಪ್ರಿಪೇರ್ ಮಾಡಿದ್ದು ಡ್ರಗ್ಗು ಅದಕ್ಕೆ ಹತ್ತಿರ ತರೋದು. ಈಗ ನಾವು ನೋಡ್ರಿ, ಪ್ರಿಪೇರ್ ಮಾಡಿರ್ತೀವಿ ಡ್ರಗ್ಗು 10 mg ಸಿಟ್ರಜೈನ್ ಪ್ರಿಪೇರ್ ಮಾಡಿದ್ವಿ, 10 mg ಸಿಟ್ರಜೈನ್. ಈಗ ಫಾರ್ಮಕಾಲಜಿಕಲ್ ಎಫೆಕ್ಟ್ ಏನಂತಂದರೆ 5 mg ಸಿಟ್ರಜೈನು ಮೋರ್ ಇಫೆಕ್ಟಿವ್ ದೆನ್ ದ ಎಕ್ಸಾಂಪಲ್ ಹೇಳಾಗುತ್ತಾನೆ 10 mg ಸಿಟ್ರಜೈನ್. ಅದು ಹೆಂಗೆ ಗೊತ್ತಾಯ್ತು ನಮಗೆ? ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ಇದ್ರೆ ಗೊತ್ತಾಯ್ತು. ಅದಕ್ಕೆ ನಾವೇನು ಮಾಡ್ತೀವಿ, 10 mg ಪ್ರಿಪೇರ್ ಮಾಡೋಕ್ಕಿಂತ ಮೊದಲೇ 5 mg ಪ್ರಿಪೇರ್ ಮಾಡ್ತೀವಿ. ಯಾಕಂದರೆ ಸ್ಟ್ಯಾಂಡರ್ಡ್ ಏನು ಹೇಳ್ತೈತಿ, 5 mg ಈಸ್ ಮಚ್ ಮೋರ್ ಥೆರಪಟಿಕ್ ಇಫೆಕ್ಟ್ ದೆನ್ ದ 10 mg. ಅದಕ್ಕೆ ಆ ಎದ್ರ ಬೇಸ್ ಮೇಲೆ ಪ್ರಿಪೇರ್ ಮಾಡ್ತೇವೆ ನಾವು, ಸ್ಟ್ಯಾಂಡರ್ಡ್ ಬೇಸ್ ಮೇಲೆ ಟೆಸ್ಟ್ ಪ್ರಿಪೇರ್ ಮಾಡ್ತೀವಿ. ಅಂದರೆ ಒಂದು
ಗುರು, ಹಿ ಈಸ್ ಅ ಟೀಚರ್, ವಿ ಆರ್ ದ ಸ್ಟೂಡೆಂಟ್ಸ್, ವಿ ಶುಡ್ ಫಾಲೋ ದ್ಯಾಟ್ ಟೀಚರ್. ಓಕೆ, ಲೆಕ್ಚರಿಗೆ ಫಾಲೋ ಮಾಡಿ ನಾವು ಮುಂದೆ ಬರಬೇಕು. ಹೌದಾ, ಲೆಕ್ಚರಿಗೆ ಫಾಲೋ ಮಾಡಬೇಕು. ದಟ್ ಲೆಕ್ಚರ್ ಈಸ್ ಅ ಸ್ಟ್ಯಾಂಡರ್ಡ್, ವಿ ಆಲ್ ಆರ್ ದ ಸ್ಟೂಡೆಂಟ್ಸ್, ವಿ ಆರ್ ದ ಟೆಸ್ಟ್ಸ್, ವಿ ಹ್ಯಾವ್ ಟು ಫಾಲೋ ದ ಗುಡ್ ಟೀಚರ್. ಕ್ಲಿಯರ್? ಇದು ನೋಡ್ರಿ ಒಂದು ಪ್ರಿನ್ಸಿಪಲ್ ಆಫ್ ದ ಬಯೋ ಅಸೆ. ಸಿಂಪಲ್ ಆಗಿ ಬಯೋ ಅಸೆ ಟೆಸ್ಟ್ ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡೋದು. ಇನ್ ಆಲ್ ಯಾವುದೋ ಒಂದು ಬಯೋ ಅಸೆ ಕೇಳಿ ಸೇಮ್ ಪ್ರಿನ್ಸಿಪಲ್ ನೀವು ಬರಬೇಕು. ಟೈಪ್ಸ್ ಆಫ್ ಬಯೋ ಅಸೆ ಮೇನ್ಲಿ ಟೂ. ಒನ್ ಈಸ್ ಕ್ವಾಂಟಲ್ ಬಯೋ ಅಸೆ, ದಟ್ ಗ್ರೇಡೆಡ್ ಬಯೋ ಅಸೆ. ವಾಟ್ ಆರ್ ದಿಸ್ ಕ್ವಾಂಟಲ್ ಆ್ಯಂಡ್ ಗ್ರೇಡೆಡ್? ಭಾಳ ಸಿಂಪಲ್ ಇದೆ. ಕ್ವಾಂಟಲ್ ಅಂದರೆ ಏನಪ್ಪ ಅಂದರೆ ದ ರೆಸ್ಪಾನ್ಸ್ ಈಸ್ ಇನ್ ದ ಫಾರ್ಮ್ ಆಫ್ ಆಲ್ ಆರ್ ನನ್. ಓಕೆ, ಐದರ್ ನೋ ರೆಸ್ಪಾನ್ಸ್ ಆರ್ ಮ್ಯಾಕ್ಸಿಮಮ್ ರೆಸ್ಪಾನ್ಸ್. ನೋಡಿರಿ, ಫಾರ್ ಅನ್ ಎಕ್ಸಾಂಪಲ್, ಈಗ ಒಂದು ಡ್ರಗ್ ಪ್ರಿಪೇರ್ ಮಾಡಿದರೆ ಆ ಡ್ರಗ್ಗು ಎಷ್ಟು ಥೆರಪಟಿಕ್ ಇಂಡೆಕ್ಸ್ ತೋರ್ಸಾಗುತ್ತದೆ, ಅಂದರೆ ಎಷ್ಟು ಥೆರಪಟಿಕ್ ಇಫೆಕ್ಟ್ ತೋರ್ಸಾಗುತ್ತದೆ. ಒಂದು ಥೆರಪಟಿಕ್ ಇಫೆಕ್ಟ್ ತೋರ್ಸಾಗುತ್ತದೆ ಅಥವಾ ಏನನ್ನು ತೋರ್ಸಾಗುತ್ತಿಲ್ಲ, ಝೀರೋ. ಓಕೆ, ಈಗ ನೀವು ಫಾರ್ ಅನ್ ಎಕ್ಸಾಂಪಲ್ ಕ್ಲೋರ್ಫೆನರಮೈನ್, ದೀಸ್ ಆರ್ ದ ಅಲರ್ಜಿಕ್ ಡ್ರಗ್ಸ್, ಆ್ಯಂಟಿ ಅಲರ್ಜಿಕ್, ಆಟೋಕಾಯ್ಡ್ಸ್, ಆ್ಯಂಟಿಹಿಸ್ಟಮೈನ್ಸ್. ನೆಗಡಿ ಆದರೆ ಕೊಡ್ತಾರೆ ರೀ ಅದು. ಯಾವುದು? ಕ್ಲೋರ್ಫೆನರಮೈನ್ ಮಿಯಾಲೈಟ್ 2 mg. ಈ ಕ್ಲೋರ್ಫೆನರಮೈನ್ ಮಿಯಾಲೈಟ್ 2 mg ಏನು ಕ್ಯಾಪ್ಸೂಲು ಟ್ಯಾಬ್ಲೆಟ್ಸ್ ಏನು ಇರ್ತಾವಲ್ಲ, ಹಾಂ, ಇದು ಎಷ್ಟು ರೆಸ್ಪಾನ್ಸ್ ತೋರ್ಸಾಗೋತೈತಿ ಅಂದರೆ ಎಷ್ಟು ನಿಮಗೆ ನೆಗಡಿ ಕಡಿಮೆ ಮಾಡಾಗೋತೈತಿ. ಒಂದು ಮಾಡಾಗೋತೈತಿ, ಇದು ಮಾಡಾಗೋತಿಲ್ಲ, ಎರಡ. ದಟ್ ಈಸ್ ಅ ಕ್ವಾಂಟಲ್ ಬಯೋಸಿ. ಡ್ರಗ್ಸ್ ಪ್ರೊಡ್ಯೂಸಿಂಗ್ ಕ್ವಾಂಟಲ್ ಎಫೆಕ್ಟ್ ಕ್ಯಾನ್ ಬಿ ಅಸ್ ಬಯೋಸಿಡ್ ಬೈ ದ ಎಂಡ್ ಪಾಯಿಂಟ್ ಮೆಥಡ್. ಎಂಡ್ ಪಾಯಿಂಟ್ ಮೆಥಡ್ ಯೂಸ್ ಮಾಡಿ ನಾವು ಡ್ರಗ್ ಕ್ವಾಂಟಲ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡಾಗುತ್ತೋ ಇಲ್ಲ, ಅಥವಾ ಕ್ವಾಂಟಲ್ ಎಫೆಕ್ಟ್ ಅಂದರೆ ರೆಸ್ಪಾನ್ಸ್ ಮಾಡಾಗುತ್ತೋ ಅಥವಾ ಮಾಡಾಗುತ್ತಿಲ್ಲ, ಮ್ಯಾಕ್ಸಿಮಮ್ ಇದೇನೋ ಅಥವಾ ನೋ ರೆಸ್ಪಾನ್ಸ್ ಇದೇನೋ ಚೆಕ್ ಮಾಡಲಿಕ್ಕೆ ಇದು ಒಂದು ಎಂಡ್ ಪಾಯಿಂಟ್ ಮೆಥಡ್ ಯೂಸ್ ಮಾಡ್ತೇವೆ. ನಿಮಗೆ ಹೇಳ್ತೇನೆ ಎಂಡ್ ಪಾಯಿಂಟ್ ಮೆಥಡ್ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಗ್ರೇಡೆಡ್ ಬಯೋಸೆ ನೋಡಿರಿ, ಗ್ರೇಡೆಡ್ ಬಯೋಸೆದಲ್ಲಿ ದೆನ್ ಇಲ್ಲಿ ಏನಪ್ಪ ಅಂದರೆ ಇಟ್ ಈಸ್ ಪ್ರಪೋರ್ಷನಲ್ ಟು ದ ಡೋಸ್ ಆ್ಯಂಡ್ ರೆಸ್ಪಾನ್ಸ್ ಮೇ ಲೈ ಬಿಟ್ವೀನ್ ನೋ ರೆಸ್ಪಾನ್ಸ್ ಆ್ಯಂಡ್ ದ ಮ್ಯಾಕ್ಸಿಮಮ್ ರೆಸ್ಪಾನ್ಸ್. ಇಲ್ಲಿ ಮೇನ್ಲಿ ಗ್ರೇಡೆಡ್ ಅಂದರೆ ರೆಸ್ಪಾನ್ಸ್ ಗ್ರೇಡೆಡ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಡೋಸ್. ಓಕೆ, ಡೋಸ್ ಎಷ್ಟು ಜಾಸ್ತಿ ಅಷ್ಟು ರೆಸ್ಪಾನ್ಸ್ ಜಾಸ್ತಿ. ಡೋಸ್ ಜಾಸ್ತಿ ಅಂದರೆ ಎಕ್ದಮ್ ಡೋಸ್ ಹೈ ಡೋಸ್ ಅಲ್ಲ, ಅಂದರೆ ಒಂದು ಸ್ಟ್ಯಾಂಡರ್ಡ್ ಡೋಸ್. ಫಾರ್ ಅನ್ ಎಕ್ಸಾಂಪಲ್ ನೋಡಿರಿ, 1000 mg ಪ್ಯಾರಾಸ್ಟಮಾಲ್. ಓಕೆ, ದೆನ್ 650 mg ಪ್ಯಾರಾಸ್ಟಮಾಲ್. 1000 mg ಡೋಸ್ ಚೆನ್ನಾಗಿ ತೋರಿಸೋದು, 650 mg ಪ್ಯಾರಾಸ್ಟಮಾಲ್ ಡೋಸ್ ಚೆನ್ನಾಗಿ ತೋರಿಸೋದು. ಅಬ್ಸಲ್ಯೂಟ್ಲಿ 1 ಗ್ರಾಮ್ ಪ್ಯಾರಾಸ್ಟಮಾಲ್ ಈಸ್ ಹ್ಯಾವಿಂಗ್ ಮೋರ್ ಥೆರಪಟಿಕ್ ಇಫೆಕ್ಟ್ ದ್ಯಾನ್ ದ 650 mg ಟ್ಯಾಬ್ಲೆಟ್ಸ್. ಇದೇ ಇಲ್ಲಿ ಹೇಳೋದು ಇವರು. ಕ್ಲಿಯರ್? ಗ್ರೇಡೆಡ್ ಬಯೋಸಿ. ಇದರಲ್ಲಿ ಮತ್ತು ಟೈಪ್ಸ್ ಅದಾವೆ, ಬ್ರ್ಯಾಕೆಟಿಂಗ್ ಅಥವಾ ಡೈರೆಕ್ಟ್, ಇಂಟರ್ಪೋಲೇಷನ್, ಮಲ್ಟಿಪಲ್ ಪಾಯಿಂಟ್ ಬಯೋಸೆ ಲೈಕ್ 3 ಪಾಯಿಂಟ್ ಬಯೋಸೆ, 4 ಪಾಯಿಂಟ್ ಬಯೋಸೆ, 6 ಪಾಯಿಂಟ್ ಬಯೋಸೆ, ದೆನ್ ಕ್ಯುಮ್ಯುಲೇಟಿವ್ ಡೋಸ್ ರೆಸ್ಪಾನ್ಸ್. ಕ್ಲಿಯರ್? ಇದೆಲ್ಲ ಬರ್ತೈತೆ. ದೆನ್ ನೆಕ್ಸ್ಟ್ ಈಸ್ ಮೆಥಡ್ಸ್ ಫಾರ್ ಬಯೋ ಅಸೆ ಆಫ್ ಅಗೋನಿಸ್ಟ್. ಅಗೋನಿಸ್ಟ್ ಅಂತ ಹೇಳಿದರೆ ಡ್ರಗ್ ಆ್ಯಕ್ಟಿವಿಟಿ ಮತ್ತೊಂದು ಸ್ವಲ್ಪ ಇನ್ಕ್ರೀಸ್ ಮಾಡೋದು. ಇದರಲ್ಲಿ ಒಂದು ಎಂಡ್ ಪಾಯಿಂಟ್ ಬಯೋಸೆ ಒಂದು ತಗೊಂಡೇನಿ. ಎಂಡ್ ಪಾಯಿಂಟ್ ಬಯೋಸೆ ಇಟ್ ಈಸ್ ದ ಟೈಪ್ ಆಫ್ ದ ಕ್ವಾಂಟಲ್ ಬಯೋಸೆ. ರೆಸ್ಪಾನ್ಸ್ ಇದೆಯೋ ಇಲ್ಲೋ ಚೆಕ್ ಮಾಡೋದು. ಈ ಎಂಡ್ ಪಾಯಿಂಟ್ ಬಯೋಸೆ ಏನು ಹೇಳ್ತೈತಿ ನೋಡಿರಿ, ದ ಥ್ರೆಶೋಲ್ಡ್ ಡೋಸ್ ಪ್ರೊಡ್ಯೂಸಿಂಗ್ ಅ ಪ್ರೀ ಡಿಟರ್ಮೈನ್ ಇಫೆಕ್ಟ್ ಈಸ್ ಮೆಜರ್ಡ್. ಓಕೆ, ಈ ಫಾರ್ ಅನ್ ಎಕ್ಸಾಂಪಲು ಈಗ ನೀವು ಒಂದು ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಿದ್ರಿ, ಆ ಪ್ರಿಪೇರ್ ಮಾಡಿದ ಟ್ಯಾಬ್ಲೆಟು ಯಾವ ಡೋಸಿಗೆ ಥೆರಪಟಿಕ್ ಇಫೆಕ್ಟ್ ತೋರ್ಸಾಗುತ್ತೈತಿ. ಈಗ ಫಾರ್ ಅನ್ ಎಕ್ಸಾಂಪಲು ನೀವು ಒಂದು ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಿದ್ರಿ. ಓಕೆ, ಆ ಪ್ರಿಪೇರ್ ಮಾಡಿದ ಟ್ಯಾಬ್ಲೆಟು 20 mgಗೆ ಥೆರಪಟಿಕ್ ಎಫೆಕ್ಟ್ ತೋರ್ಸಾಗುತ್ತದೆ. ತಗರಿ, ಥ್ರೆಶೋಲ್ಡ್ ಡೋಸ್ ಅದೇ 20 mg ಥ್ರೆಶೋಲ್ಡ್ ಡೋಸ್. ಕ್ಲಿಯರ್? ತಗಂದ್ರಿ. ದಟ್ ಈಸ್ ಅ ಟೆಸ್ಟ್ ನೀವು ಮಾಡಿದ್ದು. ಈಗ ಮುಂದೆ ಹೇಳ್ತೇನೆ ನಾನು. ಕಂಪ್ಯಾರಿಸನ್ ಬಿಟ್ವೀನ್ ದ ಟೆಸ್ಟ್ ಆಫ್ ದ ಸ್ಟ್ಯಾಂಡರ್ಡ್ ಆ್ಯಂಡ್ ದ ಟೆಸ್ಟ್. ಇದು ಏನು ಪ್ರಿನ್ಸಿಪಲ್ ಇದು. ಟೆಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿ ನಾವು ರಿಸಲ್ಟ್ ತಗೊಂಬರ್ತೇವೆ. ಬಯೋಸೆ ಆಫ್ ಡಿಜಿಟಾಲಿಸ್ ಇನ್ ಕ್ಯಾಟ್ಸ್. ಡಿಜಿಟಾಲಿಸ್ ಡಿಗಾಕ್ಸಿನ್ ಬಯೋಸೆ ಎಲ್ಲಿ? ಕ್ಯಾಟ್ಸಲ್ಲಿ. ನೋಡೋಣ, ಇದ್ರದ್ದು ನಾವು ಚೆಕ್ ಮಾಡೋಣ. ಈಗ ಫಾರ್ ಅನ್ ಎಕ್ಸಾಂಪಲ್ ನಾವೊಂದು ಡಿಜಿಟಾಲಿಸ್ ಪ್ರಿಪೇರ್ ಮಾಡೀವಿ, ಸ್ಟ್ಯಾಂಡರ್ಡ್ ಒಂದು ಡಿಜಿಟಾಲಿಸ್ ಇದೆ, ಎರಡೂ ಜೊತೆ ಕಂಪೇರ್ ಮಾಡೋದು. ಆ ಕ್ಯಾಟ್ ಈಸ್ ಅನಸ್ತಸೈಸ್ಡ್ ವಿತ್ ಕ್ಲೋರಾಲೋಸ್. ಓಕೆ, ಒಂದು ಕ್ಯಾಟ್ ತಗೊತೀವಿ, ಆ ಕ್ಯಾಟಿಗೆ ಅನಸ್ತೇಷಿಯಾ ಕೊಡ್ತೀವಿ. ಅನಸ್ತೈಸ್ಡ್ ವಿತ್ ಕ್ಲೋರಾಲೋಸ್. ಕ್ಲೋರಾಲೋಸ್ ಇಟ್ ಈಸ್ ದ ಒನ್ ಆಫ್ ದ ಅನಸ್ಥೆಟಿಕ್ ಏಜೆಂಟ್ ಆ್ಯಂಡ್ ಇಟ್ಸ್ ಬ್ಲಡ್ ಪ್ರೆಷರ್ ಈಸ್ ರೆಕಾರ್ಡೆಡ್. ಅನಸ್ತೇಷಿಯಾ ಕೊಡ್ತೇವೆ, ಅನಸ್ತೈಸ್ ಮಾಡ್ತೇವೆ, ಮತ್ತು ಅದರದ್ದು ಬ್ಲಡ್ ಪ್ರೆಷರ್ ಎಷ್ಟಿದೆಯಪ್ಪ ಇದರದ್ದು BP ಮೆಜರ್ ಮಾಡಿ ಒಂದು ಕಡೆ ಬರ್ಕೊಂಡು ಹಿಡ್ಕೊಳೋದು. ದೆನ್ ಆ ಡ್ರಗ್ ಈಸ್ ಸ್ಲೋಲಿ ಇನ್ಫ್ಯೂಸ್ಡ್ ಇನ್ ಟು ದ ಎನಿಮಲ್ ಒಳಗಡೆ ಆ ಡ್ರಗ್ ನಾವು ಏನು ಡಿಜಿಟಲಿಸ್ ಪ್ರಿಪೇರ್ ಮಾಡಿರ್ತಾವಲ್ಲ ಟೆಸ್ಟು, ಅದು ಇನ್ಫ್ಯೂಸ್ ಮಾಡ್ತೇವೆ. ಟೋಟಲಿ 2 ಅನಿಮಲ್ಸ್ ತೊಗೋಬೇಕು. ಒಂದು ಟೆಸ್ಟು ಮೇಲೆ ಸ್ಟಡಿ ಮಾಡಬೇಕು, ಇನ್ನು ಒಂದು ಸ್ಟ್ಯಾಂಡರ್ಡ್ ಇರ್ತದಲ್ಲ ಅದ್ರ ಮೇಲೆ ಸ್ಟಡಿ ಮಾಡ್ಕೊಂಡು ಹೋಗಬೇಕು. ಕಂಪೇರ್ ಮಾಡಬೇಕಲ್ಲ ಸ್ಟ್ಯಾಂಡರ್ಡ್ ಜೊತೆಗೆ.
ದ ಮೂವ್ಮೆಂಟ್ ಆಫ್ ದ ಹಾರ್ಟ್ ಸ್ಟಾಪ್ಸ್ ಬೀಟಿಂಗ್ ಆ್ಯಂಡ್ ಬ್ಲಡ್ ಪ್ರೆಷರ್ ಫಾಲ್ಸ್ ಟು ಝೀರೋ. ದ ವಾಲ್ಯೂಮ್ ಆಫ್ ಫ್ಲೂಯಿಡ್ ಇನ್ಫ್ಯೂಸ್ಡ್ ಈಸ್ ನೋಟೆಡ್ ಡೌನ್. ನೋಡಿರಿ, ನೀವು ಬ್ಲಡ್ಡು ಅದು ಏನು ನೀವು ಡಿಜಿಟ್ಯಾಲಿಸ್ ರೆಡಿ ಮಾಡಿರ್ತಾರಲ್ಲ ಇನ್ಫ್ಯೂಷನ್ನು, ಆ ಇಂಜೆಕ್ಷನ್ನು ನೀವು ಕೊಡ್ತಾನೆ ಇರಬೇಕು, ಸ್ಲೋಲಿ ಕೊಡಬೇಕು. ಯಾವ ಒಂದು ಪಾಯಿಂಟಿಗೆ ಆ ಕಾಮಿದು ಆ ಕ್ಯಾಟಿಂದು ಬ್ಲಡ್ ಪ್ರೆಷರ್ ಫಾಲ್ ಆಕತ್ತೋ ಅದು ನೀವು ರೀಡಿಂಗ್ ಬರ್ಕೊಂಡು ಇಟ್ಕೋಬೇಕು. ಅಂದರೆ ಅದು ಆ ಡ್ರಗ್ಗಿಂದು ಥೆರಪಿಟಿಕ್ ಇಂಡೆಕ್ಸು ಅದೇ, ಥೆರಪಿಟಿಕ್ ಥ್ರಿಶೋಲ್ಡು ಅದೇ, ಥ್ರಿಶೋಲ್ಡ್ ವಾಲ್ಯೂಮ್ ಆಫ್ ದ ಡ್ರಗ್ ಏನಿದೆಯಲ್ಲ ಅದೇ. ಅಂದರೆ ಯಾವ ಮೂಮೆಂಟಿಗೆ ಬ್ಲಡ್ ಪ್ರೆಷರ್ ಆಕತ್ತೋ ಅದೇನು ಥ್ರಿಶೋಲ್ಡ್ ಡೋಸು, ಟೆಸ್ಟ್ ಏನು ಥ್ರಿಶೋಲ್ಡ್ ಡೋಸ್ ಇಲ್ಲಿ ಅದ ಕೊಟ್ಟಿದ್ದಾರೆ. 2 series of experiments, one using standard digitalis and the other using test preparation is done. ಹೌದು, then potential is calculated. ಥ್ರಿಶೋಲ್ಡ್ ಡೋಸ್ ಆಫ್ ದ ಸ್ಟ್ಯಾಂಡರ್ಡ್ ಇದು ನೋನ್ ಇರ್ತದೆ ರೀ, ಕೊಟ್ಟಿರ್ತಾರೆ ಬರೀದ್ರಿ. ಥ್ರಿಶೋಲ್ಡ್ ಡೋಸ್ ಆಫ್ ದ ಟೆಸ್ಟ್ ಅಂದರೆ ನೀವೇನು ಟೆಸ್ಟ್ ಮಾಡಿರ್ತಾರಲ್ಲ ಥ್ರಿಶೋಲ್ಡ್ ಡೋಸು, ಅಂದರೆ ಯಾವಾಗ ಯಾವ ಡೋಸ್ ಆಫ್ ದ ಡಿಜಿಟ್ಯಾಲಿಸಲ್ಲಿ ಬಿ ಪಿ ಫಾಲ್ ಆಕೈತೋ ಆ ಕ್ಯಾಟಿಂದು, ಅದು ನಿಮ್ಮದು ಥ್ರಿಶೋಲ್ಡ್ ಡೋಸು. ನೀವು ಕಂಡುಹಿಡಿದಿರ್ತಾರಲ್ಲ ಥ್ರಿಶೋಲ್ಡ್ ಡೋಸ್ ಡಿಜಿಟ್ಯಾಲಿಸ್, ದೆನ್ ಅದು ಡಿವೈಡ್ ಮಾಡಿ ಇಂಟು ಕಾನ್ಸಂಟ್ರೇಷನ್ ಆಫ್ ಸ್ಟ್ಯಾಂಡರ್ಡ್. ಟೋಟಲ್ ಎಷ್ಟಿದೆ ಕಾನ್ಸಂಟ್ರೇಷನ್ ಆಫ್ ದ ಸ್ಟ್ಯಾಂಡರ್ಡ್, ಇದು ನಿಮಗೆ ಇಂಡಿಯನ್ ಫಾರ್ಮಕೋಪಿ ಅಂದರೆ ಟೋಟಲಿ ಅದು ಒಂದು ಸ್ಟ್ಯಾಂಡರ್ಡ್ ಬುಕ್ ಇರ್ತದೆ, ಅದರಲ್ಲಿ ಬರೆದಿರ್ತಾರೆ, ಅದು ನೀವು ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಏನು ಕಾನ್ಸಂಟ್ರೇಷನ್ ಆಫ್ ದ ಅನ್ನೋನ್ ಸ್ಯಾಂಪಲ್ ವಿತ್ ದ ಹೆಲ್ಪ್ ಆಫ್ ದ ಎಂಡ್ ಪಾಯಿಂಟ್ ಮೆಥಡ್. ಯಾವುದು ಎಂಡ್ ಪಾಯಿಂಟ್ ಮೆಥಡ್. ಕ್ಲಿಯರ್? ಎಸ್. ನೆಕ್ಸ್ಟ್ ಬಯೋಅಸೇ ಆಫ್ ಆಕ್ಸಿಟೋಸಿನ್. ಈಗ ನೀವು ಬಯೋಅಸೇ ಆಫ್ ಡಿಜಿಟ್ಯಾಲಿಸ್ ಹಂಗೆ ಮೇಲೆ ನೋಡಿದ್ರಿ, ಬಯೋಅಸೇ ಆಫ್ ದ ಡಿಜಿಟ್ಯಾಲಿಸ್ ವಿತ್ ದ ಹೆಲ್ಪ್ ಆಫ್ ದ ಎಂಡ್ ಪಾಯಿಂಟ್ ಮೆಥಡ್. ಈಗ ಬಯೋಅಸೇ, ಈಗ ಆಕ್ಸಿಟೋಸಿನ್ಗೆ ಅದರದ್ದು ಎಫಿಕಸಿ ಡಿಟರ್ಮೈನ್ ಮಾಡೋದು. ಈಗ ಒಂದು ಅನ್ನೋನ್ ಡ್ರಗ್ ಕೊಟ್ಟಿದ್ದಾರೆ, ಓಕೆ, ಆ ಅನ್ನೋನ್ ಡ್ರಗ್ಗು ಆಕ್ಸಿಟೋಸಿನ್ ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿ ಅದ್ರ ತಕ್ಕಂಥ ನಾವು ಯೂಸಸ್ ತರಬೇಕು. ಅಂದರೆ ಥೆರಪಿಟಿಕ್ ಡೋಸು, ಥೆರಪಿಟಿಕ್ ಇಫೆಕ್ಟು ಆ ಆಕ್ಸಿಟೋಸಿನ್ಗೆ ತಕ್ಕಂಥ ನಾವು ತರಬೇಕು. ದಟ್ ಈಸ್ ಬಯೋಅಸೇ ಆಫ್ ಆಕ್ಸಿಟೋಸಿನ್. ಪ್ರಿನ್ಸಿಪಲ್ ನೋಡಿರಿ, ಎಲ್ಲದಕ್ಕೂ ಸೇಮ್ ಇರ್ತೈತಿ, ಎಲ್ಲದಕ್ಕೂ ಸೇಮ್ ಪ್ರಿನ್ಸಿಪಲ್. ದ ಟೆಸ್ಟ್ ಈಸ್ ಕಂಪೇರ್ಡ್ ವಿತ್ ದ ಸ್ಟ್ಯಾಂಡರ್ಡ್. ದ ಪೊಟೆನ್ಷಿಯಲ್ ಆಫ್ ದ ಆಕ್ಸಿಟೋಸಿನ್ is determined by comparing its activity with that of the standard preparation of oxytocin under the condition of the suitable method of the bioassay. Clear? Yes, bioassay of oxytocin. Principle ನೋಡ್ರಿ, ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ನೋಡ್ರಿ, ಇಲ್ಲಿ ಸ್ಟ್ಯಾಂಡರ್ಡ್ ಪ್ರಿಪರೇಷನ್ನಾಗ ಏನಂತಾರೆ ಅಂದರೆ, ದ ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ಇಸ್ ದ 4th ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಆಕ್ಸಿಟೋಸಿನ್ ಎಸ್ಟಾಬ್ಲಿಷ್ಡ್ ಇನ್ 1978, ಕನ್ಸಿಸ್ಟಿಂಗ್ ಆಫ್ ದ ಫ್ರೀಸ್ ಡ್ರೈಡ್ ಸಿಂಥೆಟಿಕ್ ಆಕ್ಸಿಟೋಸಿನ್ ಪೆಪ್ಟೈಡ್ ವಿತ್ ಹ್ಯೂಮನ್ ಆಲ್ಬ್ಯೂಮಿನ್ ಆ್ಯಂಡ್ ಸಿಟ್ರಿಕ್ ಆ್ಯಸಿಡ್. ಇದು ಒಂದು ಸ್ಟ್ಯಾಂಡರ್ಡ್ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಈ ಸ್ಟ್ಯಾಂಡರ್ಡ್ ತಗೊಂಡು ನೀವು ಪ್ರಿಪೇರ್ ಮಾಡಿದ ಟೆಸ್ಟಿಗೆ ಕಂಪೇರ್ ಮಾಡೋದಷ್ಟೇ. ಓಕೆ, ಇಲ್ಲಿ 1 ಆ್ಯಂಪ್ಯೂಲು 12.5 ಯೂನಿಟ್ಸ್ ಇರ್ತೈತೆ ರೀ. ಆಕ್ಸಿಟೋಸಿನ್ನು 12.5 ಯೂನಿಟ್ಸು 1 ಆ್ಯಂಪ್ಯೂಲಲ್ಲಿ ಇರ್ತೈತಿ. ದಟ್ಸ್ ನಾಟ್ ವಾಂಟ್ ಟು ರಿಮೆಂಬರ್ ಫಾರ್ ಯು, ಬೇಡ, ಇದು ನಿಮಗೇನು ಬೇಡ. ಸ್ಟ್ಯಾಂಡರ್ಡ್ ಮತ್ತು ಪ್ರಿನ್ಸಿಪಲ್, ಮೊದಲು ಪ್ರಿನ್ಸಿಪಲ್ ಬರೀರಿ, ದೆನ್ ಸ್ಟ್ಯಾಂಡರ್ಡ್ ಪ್ರಿನ್ಸಿಪಲ್ ಈಸ್ ಇಟ್ 1 ಆ್ಯಂಪೂಲ್ ಕಂಟೆನ್ಸ್ 12.5 ಯೂನಿಟ್ಸ್ ಬರೆದ್ರೆ ಸಾಕು. ಓಕೆ, ದೆನ್ ಮೇನ್ ಈಸ್ by depression of the blood pressure in chicken. ಬಯೋಅಸೇ ಆಫ್ ಆಕ್ಸಿಟೋಸಿನ್ ಚಿಕನ್ನಲ್ಲಿ ಸ್ಟಡಿ ಮಾಡೋದು. ಓಕೆ, ಒಂದು ಚಿಕನ್ ತಗೊಳೋದು, ಅದ್ರ ಮೇಲೆ ನೀವು ಪ್ರಿಪೇರ್ ಮಾಡಿ ಟೆಸ್ಟು ಮತ್ತು ಸ್ಟ್ಯಾಂಡರ್ಡು ಕಂಪೇರ್ ಮಾಡಿ ರಿಸಲ್ಟ್ ಕೊಡೋದು. ಈಗ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಅನಸ್ತೈಸ್ ಅ ಯಂಗ್ ಹೆಲ್ತಿ ಅಡಲ್ಟ್ ಕಾಕೀರಿಯಲ್ ವೇಯಿಂಗ್, ಅಂದರೆ ಚಿಕನು ವೇಯಿಂಗ್ 1.2 to 2.3 kg ವಿತ್ ಆ್ಯನ್ ಅನಸ್ಥೆಟಿಕ್ that will maintain a prolonged and constant high blood pressure. ಒಂದು ಚಿಕನ್ ತಗೋಬೇಕು, ಅದು 1.2 to 2.3 kg ಮಿನಿಮಮ್ ಇರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಅನಸ್ತೇಷಿಯಾ ಕೊಡಬೇಕು. ಓಕೆ, ಆ ಕೊಟ್ಟಿದ್ದ ಅನಸ್ತೇಷಿಯಾ ಬ್ಲಡ್ ಪ್ರೆಷರ್ ಆಫ್ ದ ಚಿಕನ್ ಮೇಂಟೈನ್ ಮಾಡಲಿಕ್ಕೆ, ಅಂದರೆ ನೀವೇನು ಕೊಟ್ಟಿರ್ತಲ್ಲ ಅನಸ್ತೇಷಿಯಾ, ಆ ಅನಸ್ತೇಷಿಯಾ ಚಿಕನಿಂದ ಬಿ ಪಿ ಕಾನ್ಸ್ಟೆಂಟ್ ಆಗಿಡಬೇಕು. ಓಕೆ, ಈಗ ನಮ್ಮದು ಬಿ ಪಿ ಏನಪ್ಪ 120/80. ಈ 120/80 ಹೈ ಬಿ ಪಿ ಕಾನ್ಸ್ಟೆಂಟ್ ಆಗಿರಬೇಕು. ಲೈಕ್ ಫಾರ್ ಎಕ್ಸಾಂಪಲ್ 140/90, 150/100. ಓಕೆ, ಈ ಹೈ ಬ್ಲಡ್ ಪ್ರೆಷರ್ ಕಾನ್ಸ್ಟೆಂಟಾಗಿ ಇಡಬೇಕು. ಯಾಕಂದರೆ ಮುಂದೆ ನಿಮಗೆ ಗೊತ್ತಾಗೈತಿ, ಹೇಳ್ತಾರೆ ನಾನು. ದೆನ್ ಎಕ್ಸ್ಪೋಸ್ ದ ಗ್ಲುಟಿಯಸ್ ಪ್ರೈಮಸ್ ಮಸಲ್ಸ್ ಇನ್ 1 ಥಿಗ್ ಆ್ಯಂಡ್ ಕಟ್ ಆ್ಯಂಡ್ ರೀಟ್ರ್ಯಾಕ್ಟ್ ಇಟ್ ಟು ರಿವೀಲ್ ದ ಪಾಪ್ಲಿಟಿಯಲ್ ಆರ್ಟ್ರಿ ಆ್ಯಂಡ್ ಕ್ರೂರಲ್ ವೇನ್. ನೋಡ್ರಿ, ಏನು ಮಾಡಬೇಕಂದ್ರೆ ಥಿಗ್, ಚಿಕನಿನ ಥಿಗ್ ಏನಿರ್ತದಲ್ಲ, ಕಾಲು ನೀ ಕಡೆ ಥಿಗ್ಗು, ಆ ಥಿಗ್ಗಿಂದ್ರ ಒಂದು ಆರ್ಟ್ರಿ ತಗೋಬೇಕು. 1 ಆರ್ಟ್ರಿ ಪಾಪ್ಲಿಟರಲ್ ಆರ್ಟ್ರಿ ಅಂತ ಒಂದು. ಓಕೆ, ಪಾಪ್ಲಿಟಿಯಲ್ ಆರ್ಟ್ರಿ, ದ್ಯಾಟ್ ಪಾಪ್ಲಿಟಿಯಲ್ ಆರ್ಟ್ರಿ ಎಲ್ಲಿರ್ತದೆ ಅಂದರೆ ನೀ
ಕೆಳಗಡೆ ಕಾಲಿನ ಇರ್ತಾವಲ್ಲ ಚಿಕನಿನ ಕಾಲು, ಆ ಕಾಲು ನೀ ಮೇಲೆ ಇದು ಪಾಪ್ಲಿಟಿಯಲ್ ಆರ್ಟ್ರಿ ಇರ್ತೈತಿ, ಅಲ್ಲಿದು ಒಂದು ಆರ್ಟ್ರಿ ತಗೋಬೇಕು. ದೆನ್ ಕ್ರೂರಲ್ ವೇನ್ ಅಥವಾ ಬ್ರಾಂಕಿಯಲ್ ವೇನ್. ಓಕೆ, ದ ವೇನ್ ವಿಚ್ ಸಪ್ಲೈಸ್ ದ ಬ್ಲಡ್ ಟು ದ ಇದಕ್ಕೆ ಬ್ರಾಂಕಸ್ಸಿಗೆ, ಲಂಗ್ಸಿಗೆ, ಅದು ಒಂದು ವೇನ್ ತಗೋಬೇಕು. ತಕ್ಕಂದ್ರಿ ದೆನ್ ಕ್ಯಾನ್ಯುಲೇಟ್ ದ ಪಾಪ್ಲಿಟಿಯಲ್ ಆರ್ಟ್ರಿ ಆ್ಯಂಡ್ ರೆಕಾರ್ಡ್ ದ ಬ್ಲಡ್ ಪ್ರೆಷರ್. ಕ್ಯಾನ್ಯುಲಾಟ್ ಮಾಡಬೇಕು ಪಾಪ್ಲಿಟಿಯಲ್ ಆರ್ಟ್ರಿಗೆ, ಅಂದರೆ ಹೊರಗಡೆ ತಗೋಬೇಕು ಪಾಪ್ಲಿಟಿಯಲ್ ಆರ್ಟ್ರಿ, ಕ್ಯಾನ್ಯುಲಾಟ್ ಮಾಡಬೇಕು. ದೆನ್ ಕ್ಯಾನ್ಯುಲೇಟ್ ದ ಬ್ರಾಂಕಿಯಲ್ ವೇನ್, ಬ್ರಾಂಕಿಯಲ್ ವೇನ್ ಕ್ಯಾನ್ಯುಲೇಟ್ ಮಾಡಬೇಕು. ಈಗ ಪ್ರಿಪೇರ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಕ್ಯಾನ್ಯುಲೇಟ್ ಮಾಡಿದ್ರಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ದ ಸಲೈನ್. ಓಕೆ, ಇಂಜೆಕ್ಟ್ 0.1 to 0.5 ml. ಈಗ ಯಾವ ಥರ ಇಂಜೆಕ್ಟ್ ಮಾಡಬೇಕು ಅದು ನಿಮಗೆ ಹೇಳ್ತೀನಿ. ಕ್ಲಿಯರ್? ಕ್ಯಾನ್ಯುಲೇಟ್ ಮಾಡಿದ್ರಿ ಚಿಕನಿಂದು ಥಿಗ್ಗು, ಆ ಕ್ಯಾನ್ಯುಲೇಟ್ ಮಾಡಿದಾದಮೇಲೆ 0.1 to 0.5 ml ಪ್ರಿಪೇರ್ ಮಾಡಿದ್ರಿ ವಿತ್ ದ ಸಲೈನ್. ಈಗ ಇಂಜೆಕ್ಟ್ 2 doses ಆಫ್ ದ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇಂಟು ಕ್ಯಾನ್ಯುಲೇಟೆಡ್ ವೇನ್ ಆ್ಯಂಡ್ ರೆಕಾರ್ಡ್ ಬಿ ಪಿ. ನೀವೇನು ಮಾಡಬೇಕಂದ್ರೆ, ನೀವು ಏನದು ಕ್ಯಾನ್ಯುಲೇಟೆಡ್ ವೇನ್ ಪ್ರಿಪೇರ್ ಮಾಡಿರ್ತೀರಲ್ಲ ಅದಕ್ಕೆ 2 dose ಕೊಡಬೇಕು. 2 dose ಅಂದರೆ ಇದೇ 0.1 ಅಥವಾ 0.5 ml. ಈಗ 2 dose ಯಾವ ಥರ ಕೊಡಬೇಕಂದ್ರೆ ನೋಡಿರಿ, ಇಂಟರ್ವಲ್ಸ್ ಬಿಟ್ವೀನ್ 2 ಇಂಜೆಕ್ಷನ್ ಈಸ್ 3 to 10 minutes. ಈಗ 1 ಇಂಜೆಕ್ಷನ್ನು ಕೊಟ್ರಿ ಅಂತ ತಿಳ್ಕೊರಿ, 3 minutes ಅಥವಾ 10 minutes ಬಿಟ್ಟಾದಮೇಲೆ ಮತ್ತೊಂದು ಇಂಜೆಕ್ಷನ್ ಕೊಡಬೇಕು. ಕ್ಲಿಯರ್? ಯಾಕಪ್ಪ ಅಂತ ಹೇಳಿದ್ರೆ ಡೋಸ್ ಶುಡ್ ಕಾಸ್ ದ ಡಿಕ್ರೀಸ್ ಇನ್ ಬಿ ಪಿ. ನೀವು ಕೊಟ್ಟಿದ್ದು ಡೋಸು ಬಿ ಪಿ ಡಿಕ್ರೀಸ್ ಆಗಬೇಕು ಆ ಚಿಕನ್ನಿಂದು. ಈಗ ನೀವು ಅನಸ್ತೇಷಿಯಾ ಕೊಟ್ಟಿರ್ತೀರಿ, ದ್ಯಾಟ್ ಅನಸ್ತೇಷಿಯಾ ವಿಲ್ ಮೇಂಟೈನ್ ದ ಹೈ ಬ್ಲಡ್ ಪ್ರೆಷರ್. ಓಕೆ, ಪ್ರೊಲಾಂಗ್ ಆಗಿ ಭಾಳ ಟೈಮಿಗೆ ಅದು ಹೈ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಬೇಕು. ನೀವು ಯಾವಾಗ ಇಂಜೆಕ್ಷನ್ ಕೊಡ್ತಿರಲ್ಲ, ನೀವು ಆಕ್ಸಿಟೋಸಿನ್ ಕೊಡ್ತಿರಲ್ಲ, ಸ್ಟ್ಯಾಂಡರ್ಡ್ ಆಕ್ಸಿಟೋಸಿನು, ಅವಾಗ ಏನಾಕೈತಿ, ಫಸ್ಟ್ ಇಂಜೆಕ್ಷನಿಗೆ ಸ್ವಲ್ಪ ಬಿ ಪಿ ಲೋ ಆಗಿಬಿಡ್ತೈತಿ, ಅಂದರೆ ಬಿ ಪಿ ಲೋ ಆಕೈತಿ. ನೆಕ್ಸ್ಟ್ 10 ನಿಮಿಷ ಆದಮೇಲೆ ಮತ್ತೊಂದು ಇಂಜೆಕ್ಷನ್ ಡೋಸ್ ಕೊಡಬೇಕು, ಅವಾಗ ಏನಾಕೈತಿ, ಬಿ ಪಿ ಎಕ್ದಮ್ ನಾರ್ಮಲಿಗೆ ಬಂದುಬಿಡ್ತೈತಿ. ಇದೆ ಆ ನಾರ್ಮಲ್ ಬಂದಿರ್ತಲ್ಲ ಸ್ಟ್ಯಾಂಡರ್ಡ್ ಪ್ರಿಪೇರ್ ಆಯ್ತು, ನಮ್ಮ ಸ್ಟ್ಯಾಂಡರ್ಡ್ ಕರೆಕ್ಟ್ ಇದೆ. ನಡಿ ಈಗ ಟೆಸ್ಟ್ ಮಾಡಬೇಕು. ಟೆಸ್ಟು ಇದೇ ಥರ ಸೇಮು ಕ್ಯಾನ್ಯುಲೇಟ್ ಮಾಡಬೇಕು. ನೀವೇನು ಪ್ರಿಪೇರ್ ಮಾಡಿರ್ತಾರಲ್ಲ ಅದು ಸಲೈನಲ್ಲಿ ಮಿಕ್ಸ್ ಮಾಡಿ ಚಿಕನಿಗೆ ಕೊಡಬೇಕು. ಸೇಮ್ 0.1 to 0.5 ml ಕೊಡಬೇಕು. ದ್ಯಾಟ್ ಈಸ್ ಇನ್ ದ ಇಂಟರ್ವಲ್ ಆಫ್ ದ 3 to 10 minutes. ಅವಾಗ ಬಿ ಪಿ ಯಾವಾಗ ಲೋ ಆಯಿತು, ಯಾವ ಡೋಸಿಗೆ ಬಿ ಪಿ ಲೋ ಆಯಿತು ನೋಡ್ಕೋಬೇಕು. ದೆನ್ ಯು ಹ್ಯಾವ್ ಟು ರೈಟ್ ದ ಥೆರಪಿಟಿಕ್ ಡೋಸ್, ಅಂದರೆ ಥ್ರಿಶೋಲ್ಡ್ ಡೋಸು. ಥ್ರಿಶೋಲ್ಡ್ ಡೋಸ್ ಆಫ್ ದ ಸ್ಟ್ಯಾಂಡರ್ಡ್, ಥ್ರಿಶೋಲ್ಡ್ ಡೋಸ್ ಆಫ್ ದ ಟೆಸ್ಟು ಇಂಟು ಕಾನ್ಸಂಟ್ರೇಷನ್ ಆಫ್ ದ ಸ್ಟ್ಯಾಂಡರ್ಡ್. ನಿಮಗೆ ಮಾಡಿದರೆ ಅನ್ನೋನ್ ಸ್ಯಾಂಪಲ್ ಸಿಗ್ಬಿಡ್ತೈತಿ. ಕ್ಲಿಯರ್? ಇದೇ ಹೇಳತ್ತಿಲ್ಲಿ. ದೆನ್ ಡೈಲ್ಯೂಟ್ ಟೆಸ್ಟ್ ಸ್ಯಾಂಪಲ್ ವಿತ್ ಸಲೈನ್ ಸೇಮ್ ಆಸ್ ಸ್ಟ್ಯಾಂಡರ್ಡ್ ಒನ್. ದೆನ್ ರೇಷಿಯೋ ಬಿಟ್ವೀನ್ ಸ್ಟ್ಯಾಂಡರ್ಡ್ ಆ್ಯಂಡ್ ಟೆಸ್ಟ್ ಶುಡ್ ಬಿ ಈಕ್ವಲ್. ಇಫ್ ಅನಿಮಲ್ ಬಿಕೇಮ್ ಇನ್ಸೆನ್ಸಿಟಿವ್ ಡ್ಯೂ ಟು ಇನ್ಸೆನ್ಸಿಟಿವ್ ಆದರೆ ರೆಪಿಟೇಟಿವ್ ಡೋಸಸ್ಗೆ ಇನ್ನೂ ಒಂದು ಅನಿಮಲ್ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮೆಜರ್ ಆಲ್ ದ ರೆಸ್ಪಾನ್ಸಸ್ ಆ್ಯಂಡ್ ರಿಸಲ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಸ್ಟ್ಯಾಂಡರ್ಡ್ ಮೆಥಡ್. ಅಂದರೆ ಸ್ಟ್ಯಾಂಡರ್ಡ್ ಒಂದು ವ್ಯಾಲ್ಯೂ ಇರ್ತೈತಲ್ಲ, ಆ ವ್ಯಾಲ್ಯೂಗೆ ನಾವು ಕಂಪೇರ್ ಮಾಡಬೇಕು ಟೆಸ್ಟ್ ಜೊತೆಗೆ, ಬಂದುಬಿಡ್ತೈತೆ ನಿಮ್ದು ಅನ್ನೋನ್ ಸ್ಯಾಂಪಲ್ ರಿಸಲ್ಟ್. ಭಾಳ ಸಿಂಪಲ್ ರೀ, ಇಷ್ಟೇ ನೋಡಿರಿ. ಇದು ನಮ್ಮದು ಒಂದು ಚಿಕನ್ ಮೆಥಡ್ ಅಂಥೇಳಿ ಹೇಳ್ಬೋದು. ಅಥವಾ ಬೈ ಡಿಪ್ರೆಷನ್ ಆಫ್ ದ ಬ್ಲಡ್ ಪ್ರೆಷರ್, ಅಂದರೆ ಬಿ ಪಿ ಲೋ ಆಕತ್ತಿಲ್ರಿ ಇಲ್ಲಿ ಚಿಕನ್ ಒಳಗಡೆ. ದಟ್ ಈಸ್ ಒನ್ ಮೆಥಡ್ ಟು ನೋ ದ ಅಸೇ ಆಫ್ ದ ಆಕ್ಸಿಟೋಸಿನ್. ಇನ್ನೂ ಒಂದು ಇಲ್ಲೇ ಪರ್ಟಿಕ್ಯುಲರ್ ಮೆಥಡ್ ಕೇಳಿಲ್ಲ. ಓಕೆ, ಎಂಡ್ ಪಾಯಿಂಟ್ ಮೆಥಡ ಬರೀರಿ, ಎಂಡ್ ಪಾಯಿಂಟ್ ಮೆಥಡ್, ಕ್ವಾಂಟಲ್ ಮೆಥಡ ಬರೀರಿ. ಗ್ರೇಡೆಡಲ್ಲಿ ನೀವು 3 point ಮೆಥಡ ಬರೀರಿ, 4 point ಮೆಥಡ ಬರೀರಿ, 8 point ಮೆಥಡ ಬರೀರಿ, ಹಂಗೆ ಹೇಳಿಲ್ಲ. ನಾರ್ಮಲ್ ಆಗಿ ದೇ ಆಸ್ಕ್ ರೈಟ್ ಬಯೋ ಅಸೇ ಫಾರ್ ಆಕ್ಸಿಟೋಸಿನ್ ಅಷ್ಟು ಕೇಳಿದ್ದಾರೆ. ನೀವು ಯಾವ್ದಾರು ಬರಿಬೋದು. ಇದು ಈಸಿ ಆಗಿ ನೋಡ್ರಿ, ಇದು ಆರಾಮಾಗಿ ಬರೀರಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಈಸ್ ಅವರ್ ಬಯೋ ಅಸೇ ಆಫ್ ದ ಡಿಜಿಟ್ಯಾಲಿಸ್. ನೋಡಿರಿ, ಈ ಡಿಜಿಟ್ಯಾಲಿಸ್ ಬಯೋ ಅಸೇ ಇಲ್ಲಿ ನಾವು ಯಾವ್ದು ತಗೊಂಡೇವಂದರೆ ಮೇನ್ಲಿ 3 ಮೆಥಡ್ಸ್ ಅದು. ಒಂದು ಗ್ಯುನಿ ಪಿಗ್ ಮೆಥಡ್, ಕ್ಯಾಟ್ ಮೆಥಡ್, ಪಿಜನ್ ಮೆಥಡ್. ಇಲ್ಲಿ ನಾವು ಗ್ಯುನಿ ಪಿಗ್ ಮೆಥಡ್ ತಗೊಂಡಿವಿ. ನಿಮಗೆ ಇನ್ನೊಂದು ಗೊತ್ತು, ಕ್ಯಾಟ್ ಮೆಥಡ್ ನಾವು ಇಲ್ಲಿ ನೋಡಿದ್ವಿ. ಎಲ್ಲಿ ನಿಮ್ಮದು ಬಯೋ ಅಸೇ ಆಫ್ ದ ಅಗೋನಿಸ್ ಎಂಡ್ ಪಾಯಿಂಟ್ ಮೆಥಡ್. ಇಲ್ಲಿ ಕ್ಯಾಟ್ ಮೆಥಡ್ ಯೂಸ್ ಮಾಡಿದ್ವಿ. ಅನಸ್ತೇಷಿಯಾ ಮಾಡ್ತೇವೆ ಕ್ಯಾಟಿಗೆ ವಿತ್ ದ ಹೆಲ್ಪ್ ಆಫ್ ದ ಕ್ಲೋರಲೋಸು ಡ್ರಗ್, ಹೌದಾ. ಆಮೇಲೆ ಕಡೆ ಹಾರ್ಟ್ ಅಂದರೆ ಪಂಪ್ ಬಿ ಪಿ ಇದು ಕೌಂಟ್ ಮಾಡ್ತೇವೆ, ಬ್ಲಡ್ ಪ್ರೆಷರ್ ಫಾಲ್ ಆಗಿದ್ದು ಕೌಂಟ್ ಮಾಡಿ ಬರ್ಕೊಂತೇವೆ. ಇದು ನೀವು ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಡಿಜಿಟ್ಯಾಲಿಸಿಗೆ ಇದು ಬರಿಬೋದು, ಯಾಕಂದರೆ ಇದೇ ಒಂದು ಕಾರ್ಡಿಯಾಕ್ ಗ್ಲೈಕೋಸೈಡ್ಸು ಇಲ್ಲಿದೆ ನೋಡಿ. ಬಯೋ ಅಸೇ ಆಫ್ ದ ಡಿಜಿಟ್ಯಾಲಿಸ್ ಇನ್ ಕ್ಯಾಟ್ಸ್ ಇಲ್ಲಿದೆ. ಇದು ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಬೇಡ ಇಲ್ಲ ಸರ್ ನಾವು ಇದು ಬರೆಯಲ್ಲ, ಬೇರೆದು ಬರಿತೇವೆ ಅಂದರೆ ನೋ ಪ್ರಾಬ್ಲಮ್, ನೀವು ಬೇರೆದು ಬರಿಬಹುದು. ಯಾವುದಪ್ಪ ನೆಕ್ಸ್ಟು? ದೆನ್ ಬಯೋ ಅಸೇ ಆಫ್ ದ ಡಿಜಿಟ್ಯಾಲಿಸ್. ಭಾಳ ಸಿಂಪಲ್ ಇದೆ ಡಿಜಿಟ್ಯಾಲಿಸ್ ಬಯೋ ಅಸೇ. ಪ್ರಿನ್ಸಿಪಲ್ ಸೇಮು, ಟೆಸ್ಟು ಸ್ಟ್ಯಾಂಡರ್ಡ್ ಜೊತೆಗೆ ಕಂಪೇರ್ ಮಾಡೋದು. ಇಲ್ಲಿ 1 unit 76 mg. ಕ್ಲಿಯರ್? 1 unit 76 mg. ಪ್ರಿಪರೇಷನ್ ದ ಟೆಸ್ಟ್ ಎಕ್ಸ್ಟ್ರಾಕ್ಟು.
ಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಪ್ರಿಪೇರ್ ಮಾಡಬೇಕು. ಎಕ್ಸ್ಟ್ರಾಕ್ಟಿಂಗ್ ಡಿಜಿಟಾಲಿಸ್ ಪೌಡರ್ ವಿತ್ ಡಿಹೈಡ್ರೇಟೆಡ್ ಆಲ್ಕೋಹಾಲ್ ಇನ್ ಅ ಕಂಟಿನ್ಯೂಸ್ ಎಕ್ಸ್ಟ್ರಾಕ್ಷನ್ ಅಪರೇಟಸ್ ಫಾರ್ 6 hours. ದೆನ್ ಫೈನಲ್ ಎಕ್ಸ್ಟ್ರಾಕ್ಟ್ ಶುಡ್ ಕಂಟೈನ್ 10 ml per 10 mg ಆಫ್ ದ ಡಿಜಿಟಾಲಿಸ್ ಪೌಡರ್. 10 ml ಇರಬೇಕು. ಫೈನಲ್ ಎಕ್ಸ್ಟ್ರಾಕ್ಟ್ ಶುಡ್ ಕಂಟೈನ್ 10 ml ಓಕೆ ಪರ್ 10 ಗ್ರಾಮ್ ಆಫ್ ದ ಡಿಜಿಟಾಲಿಸ್. ನಾವು ಪ್ರಿಪೇರ್ ಮಾಡಿದ ಒಂದು ಸೊಲ್ಯೂಷನ್ನು ಅದರಲ್ಲಿ 10 ml ಅಂದರೆ ಆಲ್ಕೋಹಾಲ್ ಮತ್ತು ವಾಟರ್ ಕಾನ್ಸಂಟ್ರೇಷನ್ ಇರಬೇಕು ಮತ್ತು 10 ml ಡಿಜಿಟಾಲಿಸ್ ಪೌಡರ್ ಇರಬೇಕು. ಕ್ಲಿಯರ್. ದೆನ್ ಅಸೆ ನೋಡಿರಿ ಮೇನ್ಲಿ 3 ಮೆಥಡ್ ಅದಾವು. ಒಂದು ಗ್ಯೂನಿಪಿಗ್ ಮೆಥಡು, ಕ್ಯಾಟ್ ಮೆಥಡು, ಪಿಜನ್ ಮೆಥಡು. ಈಗ ಗ್ಯೂನಿಪಿಗ್ ಮೆಥಡಲ್ಲಿ ನೋಡೋಣ ಏನಂತೈತಪ್ಪ ಗ್ಯೂನಿಪಿಗ್ ಮೆಥಡು.